ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3:30 ಗಂಟೆಯ ಸ್ವರ್ಗೀಯ ಮನ್ನ ಶುಶ್ರೂಷೆಗೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ನಾವೆಲ್ಲರೂ ದೇವರ ಮಕ್ಕಳು, ಹೌದಲ್ಲ? ದೇವರ ಮಕ್ಕಳು. ದೇವರ ಮಕ್ಕಳು ಎಂದು ಹೇಳುವಂತಹ ನಾವು ಒಳ್ಳೆಯದನ್ನು ಮಾಡ್ತೇವೆ, ಕೆಟ್ಟದನ್ನು ಮಾಡ್ತೇವೆ. ದೇವರ ಮಕ್ಕಳು ಎಂದು ಹೇಳುವಂತ ನಾವು ಒಳ್ಳೆಯದನ್ನು ಮಾಡ್ತೇವೆ, ಕೆಟ್ಟದನ್ನು ಮಾಡ್ತೇವೆ. ಕೆಟ್ಟದನ್ನು ಮಾಡಿದ್ರೆ ದೇವರು ದಂಡಿಸ್ತಾರಾ? ದೇವರು ನಮ್ಮನ್ನು ದಂಡಿಸ್ತಾರಾ? ಕೆಲವರು ಹೇಳ್ತಾರೆ, ಏನ್ ತಪ್ಪು ಮಾಡಿದ್ರು ದೇವರು ಕ್ಷಮಿಸ್ತಾರಪ್ಪ, ಏನ್ ಪಾಪ ಮಾಡಿದ್ರು ದೇವರು ಕ್ಷಮಿಸ್ತಾರೆ. ಅನ್ಯಾಯ ಮಾಡಲಿ, ಅಕ್ರಮ ಮಾಡಲಿ, ಮೋಸ ಮಾಡಲಿ, ಕಳ್ತನ ಮಾಡಲಿ, ವ್ಯಭಿಚಾರ ಮಾಡಲಿ, ಏನೇ ಮಾಡಿದ್ರು ಎಲ್ಲರೂ ಅಯ್ಯೋ ದೇವ್ರ ಕರುಣಾಸಾಗರ, ದೇವರು ಕ್ಷಮಿಸ್ತಾರೆ. ಹೌದಲ್ಲ? ದೇವರು ಕ್ಷಮಿಸ್ತಾರೆ. ಇಲ್ಲ ಪ್ರಿಯರೇ, ದೇವರು ಕ್ಷಮಿಸುವುದಿಲ್ಲ. ದೇವರು ಕ್ಷಮಿಸುವುದಿಲ್ಲ. ದೇವರು ಕ್ಷಮಾಶೀಲರು, ಹೌದು. ಅರಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮಾಶೀಲರು, ಅರಿಯದೆ ಮಾಡುವ ತಪ್ಪುಗಳಿಗೆ ಕ್ಷಮಾಶೀಲರು. ಆದರೆ ದೇವರು ಮಾಡಬೇಡ ಎಂದು ಹೇಳುವುದನ್ನು ನಾನು ಮಾಡುವಾಗ ದೇವರಿಗೆ ಕ್ಷಮಾಶೀಲರಲ್ಲ. ನಿದರ್ಶನವಿದೆ. ದೇವರು ಕ್ಷಮಿಸ್ತಾರೆ, ಖಂಡಿತ ಕ್ಷಮಿಸ್ತಾರೆ, ಇಲ್ಲ ಎಂಬ ಮಾತಿಲ್ಲ. ಆದರೆ ದಂಡಿಸ್ತಾರೆ, ದಂಡಿಸ್ತಾರೆ. ನಾವು ತಪ್ಪು ದೇವರು ನನಗೆ ಅರಿವಿಲ್ಲದೆ ತಪ್ಪು ಮಾಡುವಾಗ ಅದಕ್ಕೆ ಕ್ಷಮೆ ಉಂಟು. ಆದರೆ ನಾನು ಅರಿತು ಮಾಡುವಾಗ ದೇವರು ಕ್ಷಮಿಸುವುದಿಲ್ಲ. ಕ್ಷಮಿಸಬೇಕು ಅಂದ್ರೆ ದಂಡನೆಯನ್ನು ಅನುಭವಿಸಬೇಕು. ಕ್ಷಮೆಯನ್ನು ಪಡೆಯಬೇಕು ಅಂದ್ರೆ ನಾನು ದಂಡನೆಯನ್ನು ಅನುಭವಿಸಬೇಕು. ಇವತ್ತೆಷ್ಟೋ ಜನ ಹೇಳ್ಬೋದು, ಶುಶ್ರೂಷಕರಾಗಿ, ಯಾಜಕರಾಗಿ, ಪಾಸ್ಟರ್ಸ್ಗಳಾಗಿ, ಸಭಾಪಾಲಕರಾಗಿ, ದೈವ ಸೇವಕರಾಗಿ ಎಷ್ಟೋ ಜನ ಹೇಳ್ಬೋದು, ಧ್ಯಾನ ಮಂದಿರಗಳಲ್ಲಿ ಎಲ್ಲಿ ಎಲ್ಲಾ ಕೂಗಾಟ ಕಿರ್ಚಾಟವನ್ನು ನಾವು ನೋಡ್ತೇವೆ. ದೇವ್ರು ಕ್ಷಮಿಸ್ತಾರೆ, ದೇವ್ರು ಕ್ಷಮಿಸ್ತಾರೆ, ದೇವ್ರು ಕ್ಷಮಿಸ್ತಾರೆ. ನೀನು ಮಾಡೋದೆಲ್ಲ ಮಾಡ್ತಾ ಇರೋ, ದೇವ್ರು ಕ್ಷಮಿಸ್ತಾ ಇರ್ತಾರೆ. ನೀವು ಮನೆಯಲ್ಲಿ ತಂದೆಯಾಗಿದ್ದೀರಿ. ನಿಮ್ಮ ಮಗ ಮಾಡಬಾರದು ಎಂದು ಹೇಳಿದಂತ ವಿಷಯವನ್ನ ನಾವು ಮಾಡಿದರೆ, ನಮ್ಮ ಮಕ್ಕಳು ಮಾಡಿದರೆ ನಾವೇನ್ ಮಾಡ್ತೇವೆ? ಮುದ್ದು ಮಾಡ್ತೇವಾ? ಉತ್ತರ ಸರಿಯಾಗಿ ಕೊಡಬೇಕು. ಅಯ್ಯೋ ನಾವು ಮನುಷ್ಯರು, ಈ ಡ್ರಾಮಾ ಬೇಡ. ನಮ್ಮ ಮಕ್ಕಳು ಮಾಡಬಾರದು ಎಂಬ ತಪ್ಪನ್ನು ಮಾಡಿದರೆ ನಾವು ಅವರನ್ನು ಬಿಡುತ್ತೇವಾ? ಶಾಲೆಯಲ್ಲಿ ಉಪಾಧ್ಯಾಯರು, ಟೀಚರ್ಸ್, ಮಕ್ಕಳು ಶಾಲೆಯಲ್ಲಿ ಅಸಭ್ಯವಾಗಿ ವರ್ತಿಸಿದರೆ, ಶಾಲೆಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡಿದರೆ, ಶಾಲೆಗೆ ಧಕ್ಕ ಬರುವಂತಹ ಕಾರ್ಯವನ್ನು ಮಾಡಿದರೆ, ಅಥವಾ ಉಪಾಧ್ಯಾಯರುಗಳು ಹೇಳಿದಂತಹ ಮಾತುಗಳನ್ನು ಅನುಸರಿಸದೆ ಹೋದರೆ ಕ್ಷಮಿಸ್ತಾರ? ಕ್ಷಮಿಸ್ತಾರೆ. ಪೆಟ್ಟು ತಿನ್ನಲೇಬೇಕು, ದಂಡನೆ ಅನುಭವಿಸಲೇಬೇಕು. ತಂದೆಯಾದರೂ ದಂಡನೆ ಅನುಭವಿಸಲೇಬೇಕು, ಮಕ್ಕಳಾದರೂ ದಂಡನೆ ಅನುಭವಿಸಲೇಬೇಕು. ಕಳ್ತನ ಮಾಡ್ತಾರೆ ಅಲ್ವಾ, ಕೊಲೆ ಮಾಡ್ತಾರೆ, ಪೊಲೀಸ್ ಹಿಡಿದುಕೊಂಡು ಹೋಗ್ತಾರೆ. ಕ್ಷಮಿಸ್ತಾರ? ದಂಡನೆ ಆದ್ಮೇಲೆ ಕ್ಷಮೆ. ಮೊದಲು ದಂಡನೆ, ಮಾಡಿದ ತಪ್ಪಿಗೆ ದಂಡನೆ, ಆಮೇಲೆ ಕ್ಷಮೆ. ನ್ಯಾಯಾಲಯಕ್ಕೆ, ಕೋರ್ಟಿಗೆ ಹೋದ್ರು,
ಕೋರ್ಟಿಗೆ ಹೋಗ್ತೇವೆ, ಅನ್ಯಾಯವಾಗಿದೆ, ಕ್ಷಮೆ ಇದೆಯಾ? ಇಲ್ಲ. ದಂಡನೆ ಇದೆ, ದಂಡ ಕಟ್ಟಲೇಬೇಕು. ಪ್ರಿಯರಿಗೆ, ಮನುಷ್ಯನ ಜೀವಿತದಲ್ಲಿ ಇಷ್ಟು ವಿಧವಾದಂತಹ ಕಾರ್ಯಗಳಿದೆ ಎಂಬುದಾದರೆ ದೇವರ ದೃಷ್ಟಿಯಲ್ಲಿ ಇನ್ನೆಷ್ಟರ ಮಟ್ಟಿಗೆ ಕಾರ್ಯಗಳಿರಬೇಕೆಂಬುದನ್ನು ಯೋಚಿಸಬೇಕು. ದೇವರು ಸಹ ದಂಡಿಸುತ್ತಾರೆ. ಯಾಕಂದ್ರೆ ದೇವರು ಹೇಳ್ತಾರೆ, ನನ್ನ ಪ್ರೀತಿ ಪಾತ್ರನನ್ನು ಖಂಡಿಸುತ್ತೇನೆ ಹಾಗೂ ದಂಡಿಸುತ್ತೇನೆ. ನನ್ನ ಪ್ರೀತಿ ಪಾತ್ರನನ್ನು ನಾನು ಖಂಡಿಸ್ತೇನೆ ಹಾಗೂ ದಂಡಿಸ್ತೇನೆ. ದೇವರು ದಂಡಿಸುವುದಿಲ್ಲ ಅಂತ ಹೇಳೋದೇ ಇಲ್ಲ. ಇವತ್ತು ಕೇಳ್ತಾ ಇರುವಂತ ವಾಕ್ಯ ಕೆಲವರಿಗೆ ಹೊಸತಿರ್ಬೋದು, ಕೆಲವರಿಗೆ ಹಳೆತಿರ್ಬೋದು, ಕೆಲವರಿಗೆ ಅಯ್ಯೋ ಏನೇ ಇದ್ರೆ ಏನು, ಯಾವತ್ತಾದ್ರೂ ಒಂದಿನ ಸಾಯೋದು, ಸ್ವರ್ಗ ಇದೆಯಾ ನರಕ ಇದೆಯಾ ಯಾರು ಬಂದು ನೋಡಿದ್ದಾರೆ, ಇಷ್ಟೇ. ಪ್ರಿಯರೇ, ದಾವೀದ ದೇವರಿಗೆ ಎಷ್ಟು ಮೆಚ್ಚುಗೆ ಉಳ್ಳ ಅವನು, ಎಷ್ಟು ಮೆಚ್ಚುಗೆ ಉಳ್ಳ ವ್ಯಕ್ತಿ ದಾವೀದ. ದೇವರು ದಾವೀದನ್ನ ಪ್ರೀತಿಯಿಂದ ಆರಿಸಿಕೊಳ್ತಾರೆ. ದೇವರು ಪ್ರೀತಿಯಿಂದ ದಾವೀದನನ್ನು ಆರಿಸಿಕೊಳ್ತಾರೆ. ಆತನ ಸಂತತಿಯಿಂದ ತನ್ನ ಪ್ರಿಯ ಪುತ್ರನಿಗೆ ಜನ್ಮ ಕೊಡುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿರುತ್ತಾರೆ. ನೋಡಿ ಎಷ್ಟು ಅಟ್ಯಾಚ್ಮೆಂಟ್. ಆದರೆ ದೇವರಿಗೂ ದಾವೀದನಿಗಿದ್ದಂಥ ಸಂಬಂಧ ಎಷ್ಟು ದೊಡ್ಡ ಸಂಬಂಧ. ದಾವೀದನ ಮೂಲಕವಾಗಿಯೇ ಶಾಶ್ವತ ಸಿಂಹಾಸನ ನಿರ್ಮಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿರುತ್ತಾರೆ. ಆದರೆ ದಾವೀದ ಏನ್ ಮಾಡಿದ? ದೇವರೊಂದು ವಿಷಯವನ್ನು ಹೇಳಿದರು, ನೀನು ಯಾವುದೇ ಕಾರಣಕ್ಕೂ ನೀನು ಯಹೂದ್ಯ ಕುಲಗಳ ಜನಗಣತಿಯನ್ನು ನೀನು ಮಾಡಬಾರದು. ಎಷ್ಟು ಜನ ಯಹೂದ್ಯರಿದ್ದಾರೆ ಎಂಬುದನ್ನು ನೀನು ಎಣಿಸಬಾರದು. ಯಾವ ಜನಗಣತಿಯನ್ನು ನೀನು ಮಾಡಬಾರದು. ದೇವರು ಹೇಳಿದ್ದು ದಾವೀದನಿಗೆ, ಬೇರೆ ಏನು ಹೇಳಿಲ್ಲ ದೇವರು. ಯಾರನ್ನು ಎಣಿಸ್ಲಿಕ್ಕೆ ಹೋಗ್ಬೇಡ. ಈ ಎಣಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳಿದಾಗ ಕೆಲವು ಸಾಮಾಜಿಕವಾದ ಚಿಂತನೆಗಳನ್ನು ನಾವು ಚಿಂತಿಸೋಣ. ವಾಸ್ತವಿಕವಾಗಿ ಏನು ಸಾಮಾಜಿಕವಾದ ಚಿಂತನೆ? ಪ್ರಿಯರೇ, ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ದೇವರು ನನ್ನನ್ನು ಪ್ರೀತಿಸುತ್ತಾರೆ, ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ. ದೇವರು ಹೇಳ್ತಾರೆ, ನೀನು ಮಾಡಬೇಡ, ದೇವರಿಗೆ ಅವಿಧೇಯನಾಗಿ ನಡೆಯಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಇಲ್ಲಿ ದಾವೀದನನ್ನು ನೋಡಬೇಕಾದ ದಾವೀದ ಹೇಳ್ತಾರೆ, ನೀನು ಜನಗಣತಿಯನ್ನು ಮಾಡಬೇಡ, ಜನರನ್ನು ಯಹೂದ್ಯರನ್ನು ನೀನು ಎಣಿಸಬೇಡ, ಅವರನ್ನು ಯಾಕೆ ಎಣಿಸುತ್ತೀಯ ಎಂಬುದಾಗಿ ದೇವರು ದಾವೀದನಿಗೆ ಹೇಳ್ತಾರೆ. ಆದರೆ ದಾವೀದ ಏನು ಮಾಡ್ತಾನೆ ಗೊತ್ತುಂಟಾ? ಜನಗಣತಿಯನ್ನು ಮಾಡುತ್ತಾನೆ. ಎಷ್ಟು ಜನ ಯಹೂದ್ಯರಿದ್ದಾರೆ ಎಂಬುದನ್ನ ಜನಗಣತಿಯನ್ನು ಮಾಡುತ್ತಾನೆ. ಇದು ದೇವರಿಗೆ ಇಷ್ಟವಾಗುವುದಿಲ್ಲ. ನೋಡಿ, ನಮ್ಮ ಜೀವಿತದಲ್ಲಿ ನಾವು ಮಾಡಬಾರದು ಎಂದು ಹೇಳಿದಂತ ಕಾರ್ಯವನ್ನು ಮಾಡಿದ್ದೆ ಅದನ್ನು ನಾವೇನ್ ಮಾಡ್ತೇವೆ? ಬೈತೇವೆ, ದಂಡಿಸ್ತೇವೆ, ಮಾತನಾಡುವುದಿಲ್ಲ, ಮೌನವನ್ನು ತಾಡುತ್ತೇವೆ. ಮಕ್ಕಳನ್ನ ನಾವು ಪೆಟ್ಟು ಕೊಡ್ತೇವೆ, ಅವನ್ನ ಶಿಕ್ಷಿಸ್ತೇವೆ, ಪನಿಷ್ಮೆಂಟ್ ಕೊಡ್ತೇವೆ, ಶಾಲೆಯಲ್ಲಾಗಲಿ ಎಲ್ಲೇ ಆದ್ರೆ ಆಗಲಿ. ಪ್ರಿಯರೇ, ಹೀಗಿರುವಾಗ ದೇವರು ಈತನ ಮಾಡಿದಂತಹ ಈ ಒಂದು ಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಡುವಾಗ ದೇವರು ಗಾದ್ ಪ್ರವಾದಿಯನ್ನು ದಾವೀದನ ಬಳಿ ಕಳಿಸ್ತಾರೆ. ನೋಡಿ, ಅಲ್ಲಿ ಅದಕ್ಕೆ ಮುಂಚಿತವಾಗಿ ದಾವೀದನ ಚಿಂತನೆಯನ್ನು ನಾವು ನೋಡೋಣ. 2 ಸಾಮ್ಯನ ಗ್ರಂಥವನ್ನು ತೆಗೆದುಕೊಳ್ಳುವಾಗ 24ನೇ ಅಧ್ಯಾಯದಲ್ಲಿ ನಾವು 10ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಜನರ ಎಣಿಕೆ ಮಾಡಿದ ನಂತರ ದಾವೀದನು ಮನಸ್ಸಾಕ್ಷಿ ಕಾಡತೊಡಗಿತ್ತು. ಅವನು ದೇವರು ಮಾಡಬೇಡ, ಎಣಿಸಬೇಡ ಅಂತ ಹೇಳಿದ್ರೆ ದೇವರಷ್ಟೇ, ನೀನು ಯಾವುದೇ ಕಾರಣಕ್ಕೆ ಎಣಿಸಬೇಡ. ಆದರೆ ಇವನು ಎಣಿಸಿದನಾದರೆ ದಾವೀದನ ಮನಸ್ಸಾಕ್ಷಿ ಅವನನ್ನು ಕಾಡತೊಡಗಿತ್ತು. ಸರ್ವೇಶ್ವರ, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾದ, ದಯವಿಟ್ಟು ನಿಮ್ಮ ದಾಸನ ಅಪರಾಧಗಳನ್ನು ಕ್ಷಮಿಸಿರಿ ಎಂಬುದಾಗಿ ಅವನು ಪ್ರಾರ್ಥಿಸುತ್ತಾನೆ. ನೋಡಿ, ದೇವರ ಮುಂದೆ ಕೇಳಿದರೆ, ಸ್ವಾಮಿ, ನಾನು ಮಾಡಬಾರದಂತ ಕೆಲಸವನ್ನ, ನೀವು ಮಾಡಬಾರದು ಎಂದು ಹೇಳಿದಂತಹ ಕೆಲಸವನ್ನು ನಾನು ಮಾಡಿದೆ, ಸ್ವಾಮಿ ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ದಾವೀದನು ಸರ್ವೇಶ್ವರ ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಾನೆ. ಪ್ರಿಯ, ನಾವು ಸಹ ನೋಡಿ, ಒಂದು ಅವಿಧೇಯತೆಯಿಂದ ನಾವು ಕೆಲಸ ಮಾಡುವಾಗ, ಒಂದು ತಪ್ಪು ಮಾಡಿ ಹೋಗುವಾಗ ನಾವು ಪಶ್ಚಾತ್ತಾಪ ಪಡುತ್ತೇನೆ. ಅಯ್ಯೋ, ನಾನು ತಪ್ಪು ಮಾಡಿ ಹೋದೆ, ಅಯ್ಯೋ ನಾನು ಪಾಪ ಮಾಡಿಬಿಟ್ಟೆ, ಅಯ್ಯೋ ನಾನು ಮಾಡಿದ್ದು ತಪ್ಪಾಯಿತು. ಮನಸ್ಸು ಕಾಡ್ತದೆ ನಮಗೆ. ನಾವು ಮಾಡಿದ ತಪ್ಪು ನಮ್ಮ ಮನಸ್ಸಾಕ್ಷಿಗೆ ಚುಚ್ಚುತ್ತದೆ.
ಪ್ರಿಯರೇ, ನಮಗೂ ದೇವರಿಗೂ ಒಂದು ಸತ್ಸಂಬಂಧವಿರುವಾಗ, ದೇವರು ನಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಾಗ, ನಾವು ದೇವರ ಮಾತುಗಳನ್ನ, ದೇವರ ವಾಗ್ದಾನಗಳನ್ನು ಮೀರುವಾಗ ನಮ್ಮ ಮನಸ್ಸಾಕ್ಷಿ ಚುಚ್ಚುತ್ತದೆ. ನೋಡಿ, ನಮ್ಮ ಗಂಡನ ನಿಮಿತ್ತವಾಗಿ, ಹೆಂಡತಿ ನಿಮಿತ್ತವಾಗಿ, ಅಥವಾ ಯಾರ ಗುರು ಹಿರಿಯರ ನಿಮಿತ್ತವಾಗಿ ನಾವೇನಾದರೂ ತಪ್ಪು ಮಾಡಿದಾಗ, ನಾವು ತಪ್ಪು ಮಾಡಿದ್ದೇವೆ ಎಂಬುದು ನಮಗೆ ಅರಿವಾದರೆ ನಮ್ಮ ಮನಸ್ಸು ಚುಚ್ಚುತ್ತದೆ. ನಮ್ಮ ಮನಸ್ಸು ನಮಗೆ ಗಾಯವನ್ನು ತರುತ್ತದೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೀಗೆ ದಾವೀದನ ಮನಸ್ಸು ಚುಚ್ಚತೊಡಗಿತ್ತು. ಅವನು ಪ್ರಾರ್ಥಿಸ್ತಾನೆ. ತಾನು ಮಾಡಿದ್ದು ತಪ್ಪು ಎಂಬುದಾಗಿ ದಾವೀದನಿಗೆ ಅರಿವಾಗುವಾಗ ಬೆಳಗಾಗುವಷ್ಟರಲ್ಲಿ ದೇವರು ಗಾದ್ ಪ್ರವಾದಿಯನ್ನ ದಾವೀದನ ಬಳಿ ಕಳಿಸ್ತಾರೆ. ನೀನು ಹೋಗು, ನೀನು ಅವನಲ್ಲಿ ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ ನಾನು 3 ವಿಧವಾದ ಶಿಕ್ಷೆಯನ್ನು ಕೊಡಬೇಕು ಅಂತಿದ್ದೇನೆ. ಈ 3 ವಿಧವಾದ ಶಿಕ್ಷೆಯಲ್ಲಿ ಅವನು ಯಾವುದನ್ನು ಆರಿಸಿಕೊಡ್ತಾನೆ ಆರಿಸಿಕೊಳ್ಳಿ. ಯಾಕೆಂದ್ರೆ ಅವನು ನಾನು ಹೇಳಿದಂತ ಮಾತನ್ನು ಅವನು ತಿರಸ್ಕರಿಸಿದನು. ನೋಡಿ, ದೇವರು ದಾವೀದನ ಮುಂದೆ 3 ಶಿಕ್ಷೆಯನ್ನು ಕೊಡುತ್ತಾರೆ. ನೋಡಿ, ದೇವರು ಕ್ಷಮಿಸಬಹುದಾಗಿತ್ತು. ಅವನು ಮಾಡಿದ ಬರೀ ಎಣಿಸಿದಷ್ಟೇ. ವ್ಯಭಿಚಾರ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ಅಕ್ರಮ ಮಾಡಲಿಲ್ಲ, ದೂಷಣೆ ಮಾಡಲಿಲ್ಲ, ನಿಂದಿಸಲಿಲ್ಲ, ಯಾವ ಪಾಪವನ್ನು ಮಾಡಲಿಲ್ಲ ದಾವೀದ. ಬರೀ ಜನಗಣತಿಯನ್ನು ಮಾಡಿದ ಅವನು, ಜನಗಣತಿಯನ್ನು ಮಾಡಿದ ಆತನು. ಆದರೆ ದೇವರು ದಾವೀದನು ಪಶ್ಚಾತ್ತಾಪ ಪಡ್ತಾನೆ, ದೇವರಲ್ಲಿ ಕ್ಷಮೆ ಯಾಚಿಸ್ತಾನೆ. ಸ್ವಾಮಿ, ನಾನು ತಪ್ಪು ಮಾಡಿದೆ, ನನ್ನನ್ನು ಕ್ಷಮಿಸಿರಿ ಎಂಬುದಾಗಿ ದಾವೀದನು ಕ್ಷಮೆ ಯಾಚಿಸುತ್ತಾನೆ. ಆದರೆ ಬೆಳಗಾಗುವಷ್ಟರಲ್ಲಿ ದೇವರು ಪ್ರವಾದಿಯನ್ನ ಕಳಿಸ್ತಾರೆ. ಹೋಗಿ ಅವನಿಗೆ ಹೇಳು, 3 ವಿಧವಾದ ದಂಡನೆಯನ್ನು ನಾನು ದಾವೀದನ ಮುಂದೆ ಇಡ್ತೇನೆ, ಅವನು 3ರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸಿಕೊಳ್ಳಿ ಎಂಬುದಾಗಿ. ಸರ್ವೇಶ್ವರ ಸ್ವಾಮಿ ಅಪ್ಪಣೆ ಮೇರೆಗೆ ಗಾದ್ ಪ್ರವಾದಿ ದಾವೀದನ ಬಳಿಗೆ ಹೋಗ್ತಾನೆ. ದಾವೀದ, ದೇವರು ನನ್ನನ್ನು ಕಳುಹಿಸಿದ್ದಾರೆ ಎಂದು ಹೇಳುವಾಗ ದಾವೀದನಿಗೆ ಅರಿವಾಯಿತು, ದೇವರು ನನ್ನನ್ನು ಕುರಿತು ಬೇಸರ ಮಾಡಿಕೊಂಡಿದ್ದಾರೆ. ದೇವರು ನನ್ನನ್ನು ಕುರಿತು ನನ್ನ ತಪ್ಪನ್ನು ಅರಿವು ಮಾಡಿ ನಾನು ಮಾಡಬಾರದು ಎಂದು ಹೇಳಿದಂಥದ್ದನ್ನು ನಾನು ಮಾಡಿದ್ದೇನೆ. ಅದರಿಂದ ದೇವರು ಏನೋ ಒಂದು ಕಾರ್ಯವನ್ನು ಇಡುತ್ತಾ ಇದ್ದಾರೆ ಎಂಬುದಾಗಿ. ಗಾದ್ ಪ್ರವಾದಿ ದಾವೀದನ ಹತ್ರ ಬಂದು ಹೇಳ್ತಾನೆ, ನೋಡು, ದೇವರು ನಿನ್ನ ಮುಂದೆ 3 ಶಿಕ್ಷೆಗಳನ್ನು ಇಟ್ಟಿದ್ದಾರೆ. ಯಾಕಂದ್ರೆ ನೀನು ಮಾಡಬಾರದು ಎಂದು ಹೇಳಿದ ತಪ್ಪನ್ನು ನೀನು ಮಾಡಿದ್ದೆ. ಅದರಿಂದ ಈ 3ರಲ್ಲಿ ಯಾವುದಾದ್ರೂ ಒಂದು ನೀನು ಆಯ್ಕೆ ಮಾಡಬೇಕು. ಚಾಯ್ಸ್ ಇಸ್ ಯುವರ್ಸ್. ದೇವರು ಒಂದು ದಂಡನೆ ಕೊಡ 3 ಕೊಡ್ತಾರೆ. ಒಂದು ಹೇಳ್ತಾರೆ, ಮೊದಲನೇ ದಂಡ ಹೇಳ್ತಾರೆ, 7 ವರ್ಷಗಳ ಕಾಲ ನಿನ್ನ ಊರಿನಲ್ಲಿ ಬರಗಾಲ ಬೇಕಾ? 7 ವರ್ಷಗಳ ಕಾಲ ನಿನ್ನ ಊರಿನಲ್ಲಿ ಬರಗಾಲ ಬೇಕಾ? ನಂಬರ್ 1. ಎರಡನೇದು, ಇಲ್ಲವೇ 3 ತಿಂಗಳುಗಳ ಕಾಲ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ ನಿನ್ನನ್ನು ಓಡಿಸಬೇಕಾ? ವಾಕ್ಯ ಹೇಳ್ತದೆ. 4ನೇದು, 3 ದಿನಗಳ ಕಾಲ ಘೋರ ವ್ಯಾಧಿ ಬರಬೇಕಾ ನಿನ್ನ ಊರಿಗೆ? ಈ 3 ಗಾದ್ ಪ್ರವಾದಿ ದಾವೀದನ ಮುಂದೆ ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ನಾವಿಲ್ಲಿ ಧ್ಯಾನಿಸೋಣ. 2 ಸಾಮ್ಯನ ಗ್ರಂಥ 24ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ವಾಕ್ಯವನ್ನು ನಾವು ಧ್ಯಾನಿಸಬೇಕಾದ್ರೆ ವಾಕ್ಯ ಹೇಳ್ತದೆ ಪ್ರಿಯರೇ. 13ನೇ ವಾಕ್ಯದಲ್ಲಿ, ನಾಡಿನಲ್ಲಿ 7 ವರ್ಷಗಳ ಬರಗಾಲ ಉಂಟಾಗಬೇಕು, ಅಲ್ಲವೇ ನಿನ್ನ ಶತ್ರುಗಳು ನಿನ್ನನ್ನು ಸೋಲಿಸಿ 3 ತಿಂಗಳ ತನಕ ನಿನ್ನನ್ನು ಓಡಿಸಿ ಬಿಡಬೇಕು, ಅಲ್ಲವೇ ನಿನ್ನ ನಾಡಿನಲ್ಲಿ 3 ದಿನಗಳವರೆಗೂ ಘೋರ ವ್ಯಾಧಿ ಬರಮಾಡಬೇಕು ಎಂಬುದಾಗಿ ದಾವೀದನಿಗೆ ಹೇಳಬೇಕಾದ್ರೆ ದಾವೀದ ಖಿನ್ನರನಾಗುತ್ತಾನೆ. ಅಯ್ಯಯ್ಯೋ, ನಾನು ಎಂತಹ ತಪ್ಪು ಮಾಡಿದೆ, ಇಂತಹ ಒಂದು ಉಭಯ ನಾನು ಸಂಕಟಕ್ಕೆ ನಾನು ಸಿಲುಕಿಕೊಂಡನಲ್ಲ. ನೋಡಿ, ದೇವರು ದಾವೀದನನ್ನು ದಂಡಿಸ್ತಾನೆ ಪ್ರಿಯ. ಅದರಿಂದ ನಾನು ಮತ್ತು ನೀವು ತಪ್ಪು ಮಾಡುವಾಗ ಯಾವ ವ್ಯಕ್ತಿಯಾಗಿರಲಿ, ಅವರು ಪ್ರಾರ್ಥಿಸುವಂತ ವ್ಯಕ್ತಿಯೋ, ಯಾಜಕನು, ಶುಭ ಸಂದೇಶ ಸಾರುವವನು, ಯಾರೇ ಆಗಿರಬಹುದು, ದೇವರು ತನ್ನ ಪ್ರೀತಿ ಪಾತ್ರನನ್ನು ಖಂಡಿಸುತ್ತೇನೆ, ಅದು ದಂಡಿಸುತ್ತೇನೆ ಎಂದು ಹೇಳಿದಂತಹ ನೀತಿಯ ವಾಕ್ಯಕ್ಕನುಸಾರವಾಗಿ ಇಲ್ಲಿ ದೇವರು ನನ್ನನ್ನು ನಿಮ್ಮನ್ನು ದಂಡಿಸುತ್ತಾರೆ. ಯಾಕೆಂದ್ರೆ ನಾನು ಮತ್ತು ನೀವು ಮಾಡಿದ ತಪ್ಪಿನ ಅರಿವು ನಮಗಾಗಬೇಕು. ದೇವರ ಮಕ್ಕಳು ಎಂದ ಮಾತ್ರಕ್ಕೆ ದೇವರು ಕ್ಷಮಿಸುವುದಿಲ್ಲ. ದೇವರ ಮಕ್ಕಳು ಎಂದ ಮಾತ್ರಕ್ಕೆ ದೇವರೇನ್ ಮಾಡ್ತಾರೆ, ನೀನು ನಾನು ದೇವರು ಎಂಬುದನ್ನು ನೀನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಬೇಕು. ನೀನು ಸಂಪೂರ್ಣವಾಗಿ ನಾನು ಕರುಣೆಯುಳ್ಳವನು ಎಂಬುದಾಗಿ ನೀನು ಅರ್ಥ ಮಾಡಿಕೊಳ್ಳಬೇಕು. ನಾನು ಕೋಪಿಷ್ಠನು ನನ್ನ ಸ್ವಭಾವವನ್ನು ನೀನು ಅರ್ಥ ಮಾಡಿಕೊಳ್ಳಬೇಕು. ತಂದೆ ಮಗನ ಸ್ವಭಾವವನ್ನ ಇಲ್ಲಿ ದೇವರು ಪ್ರಕಟಿಸುತ್ತಾ ಇದ್ದಾರೆ. 3 ವಿಷಯಗಳನ್ನ, 3 ವಿಧವಾದಂತಹ ಶಾಪಗಳನ್ನ ದಾವೀದನ ಮುಂದೆ ಹೇಳುವಾಗ ದಾವೀದ ಯೋಚನೆ, 7 ವರ್ಷ, ಅಯ್ಯೋಯ್ಯಪ್ಪ ನನಗೆ ಬೇಡಪ್ಪ, 7 ವರ್ಷ ನನ್ನ ದೇವರನ್ನು ನನಗೆ ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. 7 ವರ್ಷಗಳ ಕಾಲ ಬರಗಾಲ ಬಂದು ಈ ಜನರೆಲ್ಲರೂ ಸಾಯುವುದು ನನಗೆ ಬೇಡ. ಯಾಕೆಂದ್ರೆ ತಪ್ಪು ನಾನು ಮಾಡಿದ್ದೇನೆ, ಅದರಿಂದ ಈ ಜನರೇಕೆ ಸಾಯಬೇಕು?
ಈ ಜನರೇಕೆ ಬಳಲಬೇಕು, ಈ ಜನರೇಕೆ ಹಿಂಸೆಗೆ ಒಳಗಾಗಬೇಕು? ಅದರಿಂದ ನನ್ನ ಜನರು 7 ವರ್ಷಗಳ ಕಾಲ ಬರಗಾಲದಿಂದ ಸಾಯುವುದು ಬೇಡ, ಕಷ್ಟಪಡುವುದು ಬೇಡ. ಎರಡನೇದಾಗಿ ಯೋಚಿಸ್ತಾನೆ, ಅಯ್ಯೋ 3 ತಿಂಗಳು ನಾನು ಹೇಗೆ ಶತ್ರುಗಳನ್ನು ಸೋಲಿಸಿ ಶತ್ರುಗಳಿಂದ ನಾನು ಓಡಿ ಹೋಗಬೇಕು? 3 ತಿಂಗಳು ಈ ಒಂದು ವನವಾಸ ನನಗೆ ಯಾಕೆ ಬೇಕು? ಅಯ್ಯೋ ಅದು ಬೇಡಪ್ಪ, ನನಗೆ ಅದು ಸಹ ಬೇಡ ಎಂಬುದಾಗಿ ಚಿಂತಿಸ್ತಾನೆ. 3ನೇದಾಗಿ ಅವನು ಚಿಂತಿಸ್ತಾನೆ, 3 ದಿನ ಘೋರ ವ್ಯಾಧಿ, 3 ದಿನಗಳ ಘೋರ ವ್ಯಾಧಿ. ಅವನು ಹೇಳುತ್ತಾನೆ, ಸ್ವಾಮಿ ಈ 7 ವರ್ಷಗಳು ಸಹ ಬೇಡ, ಈ 3 ತಿಂಗಳುಗಳು ಬೇಡ, ನಾನು ಈ 3 ದಿನಗಳ ಈ ಘೋರ ವ್ಯಾಧಿಗೆ ನಾನು ಸಮ್ಮತಿಸುತ್ತೇನೆ ಎಂದು ಹೇಳುವಾಗ, ಪ್ರಿಯರೇ, ನಾವಲ್ಲಿ ನೋಡುತ್ತೇವೆ, ಅವನು ಕೇಳಿಕೊಂಡಾಗ, ನಾನು ಎಂತಹ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದೆ, ನಾನು ಇಷ್ಟೊಂದು ಇಕ್ಕಟ್ಟಿನಲ್ಲಿ ದೇವರ ಮಾತಿಗೆ ಅವಿಧೇಯನಾದ ಕಾರಣ ಇಂಥ ಒಂದು ಇಕ್ಕಟ್ಟಿನಲ್ಲಿ ನಾನು ಸಿಕ್ಕಿಬಿದ್ದೆನಲ್ಲ ಎಂಬುದಾಗಿ ಅವನು ಚಿಂತಿಸುತ್ತಾನೆ. ಪ್ರೇರಣೆ, ನೀವು ಯೋಚನೆ ಮಾಡಿ ನೋಡಿ, ನಾವು ಯೋಚಿಸಿ ನೋಡುವ, ನಾವು ಸಹ ಇಂಥದ್ದೇ ವಿಧವಾದಂತಹ ತಪ್ಪುಗಳನ್ನು ಮಾಡಿ ಎಷ್ಟು ಬಾರಿ ಇಕ್ಕಟ್ಟಿನಲ್ಲಿ ಸಿಕ್ಕಿಬಿದ್ದಿಲ್ಲ? ದೇವರ ಮುಂದೆ ಹೋಗಿ ಕುಳಿತುಕೊಳ್ಳಲು ಎಷ್ಟು ಬಾರಿ ನಾವು ನಾಚಿಕೆ ಪಟ್ಟಿಲ್ಲ? ಅಥವಾ ದೇವರ ಮುಂದೆ ನಾವು ತಪ್ಪು ಮಾಡಿದಾಗ ಎಷ್ಟು ಬಾರಿ ನಾವು ಪಶ್ಚಾತ್ತಾಪಕ್ಕೆ ಹೋಗಲಿಲ್ಲ? ಯೋಚಿಸಿ. ಇಲ್ಲಿ ದಾವೀದನು ಚಿಂತಿಸುತ್ತಾನೆ, ಟೆನ್ಷನ್ ಆಗ್ತಾನೆ. ಅಯ್ಯೋ ನಾನೇನು ಮಾಡಲಿ, ನನ್ನ ದೇವರು ಕೊಟ್ಟಂತ ಈ 3 ವಿಧವಾದ ಶಾಪಗಳಲ್ಲಿ ನಾನು ಒಂದನ್ನು ಸ್ವೀಕರಿಸಲೇಬೇಕಾಗಿದೆ ಎಂಬುದಾಗಿ ಅವನು ಒಂದು ಶಾಪವನ್ನು ಸ್ವೀಕರಿಸುತ್ತಾನೆ. ಸರ್ವೇಶ್ವರನ ಕೈಯಲ್ಲೇ ಬೀಳುತ್ತಾನೆ. ಹೇಳ್ತಾನೆ, ಅಯ್ಯೋ ನಾನು ಹೇಗಾದ್ರೂ ಹೋಗ್ಲಿ ಶತ್ರುಗಳ ವಶಕ್ಕೆ ಹೋಗುವುದಿಲ್ಲ, ಯಾರ ಕೈಗೆ ಬೀಳುವುದಿಲ್ಲ, ನಾನು ಸರ್ವೇಶ್ವರನ ಕೈಯಲ್ಲೇ ಬೀಳುತ್ತೇನೆ, ಸರ್ವೇಶ್ವರನಿಗೆ ಇಷ್ಟ ಬಂದಂತೆ ಮಾಡಲಿ, ಅವರು ಹೇಳಿದಂತ ದಂಡನೆಗೆ ಇಗೋ ನಾನು ಶರಣನಾಗುತ್ತೇನೆ ಎಂಬುದಾಗಿ ದಾವೀದನು ಒಪ್ಪಿಕೊಳ್ಳುತ್ತಾನೆ. ಕೃಪಾಪೂರ್ಣರು ಮನುಷ್ಯರ ಕೈಯಲ್ಲಿ ಬೀಳಲಲ್ಲೇ ಎಂದು ಹೇಳಿ ವ್ಯಾಧಿಯನ್ನು ಆಯ್ದುಕೊಳ್ಳುತ್ತಾನೆ. ಹೌದು ಪ್ರಿಯರೇ, ಅವರು ಕೃಪಾಪೂರ್ಣರು. ಆದ್ರಿಂದ ನಾನು ಮನುಷ್ಯನ ಕೈಯಲ್ಲಿ ಬಿಡುವುದಿಲ್ಲ, ನಾನು ದೇವರಿಗೆ ನನ್ನನ್ನು ಒಪ್ಪಿಸಿ ಬಿಡುತ್ತೇನೆ ಎಂದು ಹೇಳುವಾಗ, ಪ್ರಿಯರಲ್ಲಿ ನೋಡಿ ಸಂಭವಿಸುವಂತ ಘಟನೆ, ಅಲ್ಲಿ ಘೋರ ವ್ಯಾಧಿ ಸಂಭವಿಸಿ 70,000 ಜನ ಸತ್ತು ಹೋಗ್ತಾರೆ. ಈ 70,000 ಜನ ಸತ್ತು ಹೋಗುವಾಗ ಇಲ್ಲಿ ಮುಖ್ಯವಾದ ನಿದರ್ಶನವನ್ನು ನಾವು ಚಿಂತಿಸಬೇಕು ಪ್ರಿಯರೇ. ಇಲ್ಲಿ ಒಂದು ಸತ್ಯಾಂಶವನ್ನ, ಆ ದಾವೀದನ ಕರುಣೆಯ ಹೃದಯವನ್ನ, ಆ ದಾವೀದನು ತನ್ನ ಜನತೆಯ ಮೇಲೆ ಇಟ್ಟಂತಹ ಪ್ರೀತಿಯನ್ನ, ಆ ದಾವೀದನು ತಾನು ಮಾಡಿದ ತಪ್ಪಿನ ನಿಮಿತ್ತವಾಗಿ ಹಲವಾರು ಜನರು ದಂಡಿಸಲ್ಪಡುವುದನ್ನು ನೋಡಿ ತನ್ನ ಹೃದಯವನ್ನು ಸೀಳಿಕೊಳ್ಳುತ್ತಾ ಅವನು ಚಿಂತಿಸಿ ಅವನು ದೇವರ ಸಾನ್ನಿಧ್ಯದಲ್ಲಿ ಮಂಡಿ ಊರಿ ಪ್ರಾರ್ಥಿಸುತ್ತಾನೆ. 70,000 ಜನ ಸತ್ತು ಹೋಗುವಾಗ ನೋಡಿ, ಅವನು ಮಾಡಿದ್ದಾದ್ರೆ ಏನು, ದಾವೀದನು ಮಾಡಿದ್ದಾದ್ರೆ ಏನು, ಜನಗಣನೆ ಮಾಡಿದ. ಎಣಿಸಬಾರದು, ಇನ್ನು ಯೆಹೂದ್ಯರನ್ನು ಎಣಿಸಬಾರದು ಎಂದು ಹೇಳಿದರೂ ಸಹ ಅವನು ಎಣಿಸಿದ. ದೇವರು ಮಾಡಬಾರದು ಎಂದದನ್ನು ಅವನು ಮಾಡಿದ. ಅವನು ಮಾಡಿದ ಕಾರಣಕ್ಕಾಗಿ 70,000 ಜನ ಸತ್ತರು. 70,000 ಜನ ಸತ್ತರು. ದೇವದೂತರು ಜೆರುಸಲೇಮನ್ನು ಸಂಹರಿಸುವುದಕ್ಕೆ ಕೈ ಚಾಚಿದಾಗ ಸರ್ವೇಶ್ವರ ನೋಡ್ತಾರೆ. ಯಾವಾಗ ಈ ದೇವದೂತರುಗಳು ಜೆರುಸಲೇಮನ್ನು ಸಂಹರಿಸಬೇಕು ಅಂತೇಳಿ ಕೈಗಳನ್ನು ಚಾಚಬೇಕಾದ್ರೆ ಸರ್ವೇಶ್ವರ ಸ್ವಾಮಿ ಅವರನ್ನು ನೋಡುತ್ತಾರೆ. ಈ ಕೇಳಿನ ವಿಷಯದಲ್ಲಿ ನೊಂದುಕೊಂಡು ಸಂಹಾರ ದೂತನಿಗೆ ಹೇಳ್ತಾರೆ, ಸಾಕು ಇನ್ನು ಏನು ಮಾಡಬೇಡ ಎಂಬುದಾಗಿ ಸಂಹಾರ ದೂತನಿಗೆ ದೇವರು ಅಪ್ಪಣೆಯನ್ನು ಕೊಡುತ್ತಾರೆ. ಆಗ ಈ ದಾವೀದನು ಹೇಳ್ತಾನೆ, ಸ್ವಾಮಿ ಮೂರ್ಖತನದಿಂದ ಪಾಪ ಮಾಡಿದವನು ನಾನು. ಸ್ವಾಮಿ, ನೀವು ಹೇಳಿದ್ರಿ ಜನರನ್ನು ಎಣಿಸಬಾರದು ಅಂತ ಹೇಳಿದ್ರೆ, ಹೌದು, ನನ್ನ ಮೂರ್ಖತನದಿಂದ ನಾನು ಪಾಪ ಮಾಡಿದೆ. ನೀವು ಮಾಡಬಾರದು ಎಂದು ಹೇಳಿದ್ದನ್ನು ನಾನು ಮಾಡಿದೆ. ನೋಡಿ, ಅಂದು ಸಹ ನೋಡ್ತೇವೆ, ಆದಿ ಕಾಂಡದಲ್ಲಿ ಸಹ ಆದಿಯಲ್ಲಿ ನಾವು ನೋಡುತ್ತೇವೆ, ದೇವರು ಆದಾಮನಿಗೂ ಅವ್ವಳಿಗೂ ಈ ಮರದ ಹಣ್ಣನ್ನು ತಿನ್ನಬಾರದು ಎಂದು ಹೇಳಿದರು. ನೀವು ಇಡೀ ತೋಟದಲ್ಲಿರುವಂತೆ ಎಲ್ಲಾ ಮರದ ಹಣ್ಣುಗಳನ್ನು ತಿಂದಿರಿ, ಆದರೆ ಈ ಮರದ ಹಣ್ಣನ್ನು ಮಾತ್ರ ನೀವು ತಿನ್ನಬೇಡಿರಿ ಎಂಬುದಾಗಿ ಹೇಳಿದರು. ತಿನ್ನಬಾರದು ಎಂದು ಹೇಳಿದಂತ ಹಣ್ಣನ್ನು ತಿಂದರು. ಸೈತಾನನ ಪ್ರೇರಣೆಯಿಂದ ಅವ್ವಳು ತಿಂದು ಆದಾಮನಿಗೆ ಕೊಟ್ಟಳು. ತಿನ್ನಬಾರದು ಎಂದು ಹೇಳಿದ್ದನ್ನು ತಿಂದ ಕಾರಣ ಅಂದು ಏದೇನ್ ತೋಟದಿಂದ ಆದಾಮನನ್ನ ಅವ್ವಳನ್ನ ಬಹಿಷ್ಕರಿಸಲಾಯಿತು, ಅವನ ಹೊರಗಟ್ಟಲಾಯಿತು. ಪ್ರಿಯರೇ, ಹೀಗೆ ಈ ಒಂದು ನಿದರ್ಶನದಲ್ಲಿ ನೋಡುವಾಗ ದಾವೀದನು ಸಹ ದೇವರು
ನೀನು ಜನಗಣತಿಯನ್ನು ಮಾಡಬಾರದು ಎಂದು ಹೇಳಿದ್ರು ಸಹ ನೀನು ಮಾಡಿದೆಯಲ್ಲ ಎಂಬ ಕಾರಣಕ್ಕಾಗಿ ಇಲ್ಲಿ ದೇವರು ಯಾರನ್ನು ದಂಡಿಸ್ತಾ ಇದ್ದಾರೆ? ದಾವೀದನನ್ನು ದಂಡಿಸ್ತಾ ಇದ್ದಾರೆ. ದಾವೀದನನ್ನು ದಂಡಿಸುವ ಸಲುವಾಗಿ 70,000 ಜನ ಸತ್ತು ಹೋದರು. ಅಲ್ಲಿ ಒಪ್ಕೊಳ್ತಾ ಇದ್ದಾನೆ, ಎದೆ ಬಡಿದುಕೊಳ್ತಾ ಇದ್ದಾನೆ ದಾವೀದ. ಅಯ್ಯಯ್ಯೋ, ನನ್ನ ತಪ್ಪಿನ ನಿಮಿತ್ತವಾಗಿ, ನನ್ನ ಪಾಪದ ನಿಮಿತ್ತವಾಗಿ 70,000 ಜನ ಸತ್ತು ಹೋದರು. ಸ್ವಾಮಿ, ನಾನು ತಪ್ಪು ಮಾಡಿದೆ, ಸ್ವಾಮಿ ನಾನು ಪಾಪ ಮಾಡಿದೆ, ನೀವು ಮಾಡಬಾರದು ಎಂಬುದನ್ನು ನಾನು ಮಾಡಿದೆ, ಮೂರ್ಖತನದಿಂದ ನಾನು ಪಾಪ ಮಾಡಿದೆ. ಆದರೆ ಈ ಕುರಿಮರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ನಿಮ್ಮ ಕೈ ನನ್ನನ್ನು, ನನ್ನ ಮನತನದವರನ್ನು ಶಿಕ್ಷಿಸಲಿ ಎಂದು ಬೇಡಿಕೊಳ್ತಾನೆ. ಈ ಕುರಿಮರಿಗಳಂತಿರುವಂತಹ ಜನರನ್ನ ಯಾಕೆ ನೀವು ಶಿಕ್ಷಿಸ್ತಾ ಇದ್ದೀರಿ? ಬೇಕಾದ್ರೆ ಇನ್ನೂ ಶಿಕ್ಷಿಸಿರಾ? ಇವ್ರನ್ನ ಶಿಕ್ಷಿಸಬೇಡಿ, ನನ್ನ ಮನೆತನದವರನ್ನ ಶಿಕ್ಷಿಸಿರಿ, ನನ್ನ ತಲೆಮಾರುಗಳನ್ನ ಶಿಕ್ಷಿಸಿರಿ. ನೋಡಿ, ಆ ದಾವೀದನ ಹೃದಯ, ಆ ಕಳವಳದ ಹೃದಯ, ಆ ಪ್ರೀತಿಯ ಹೃದಯ ಹೇಗಿದೆ. ಅವರನ್ನ ಶಿಕ್ಷಿಸಬೇಡಿ, ನನ್ನ ಮನೆತನದವರನ್ನ ಶಿಕ್ಷಿಸಿರಿ. ಪ್ರಿಯರೇ, ಈ ಒಂದು ಸಂದೇಶ ಅತಿ ಶ್ರೇಷ್ಠವಾದ ಸಂದೇಶ. ದಾವೀದನ ಸಹೃದಯವನ್ನು ನಾವಿಲ್ಲಿ ನಾವು ನೋಡುತ್ತೇವೆ. ಅವನ ಕರುಣೆಯ ಜನಪ್ರೀತಿಯ ಪ್ರೇಮ ಹೃದಯವನ್ನು ನಾವು ನೋಡುತ್ತೇವೆ. ನೋಡಿ, ನಾವಾದ್ರೆ ನಾವೇನ್ ಮಾಡ್ತಾ ಇದ್ದೋ? ಅಪ್ಪ, ನನಗೇನು ಆಗ್ಬಾರ್ದಪ್ಪ, ಅವ್ರಿಗೇನಾದ್ರೂ ಆಗ್ಲಿ ತೊಂದರೆ ಇಲ್ಲ, ನನಗೇನಾಗಬಾರ್ದು, ನನ್ನ ಮಕ್ಕಳಿಗೇನಾಗಬಾರ್ದು, ನನ್ನ ಕುಟುಂಬಕ್ಕೆ ಏನಾಗಬಾರ್ದು. ಹೌದಲ್ಲ? ಹಾಗೆ ಹೇಳ್ತೇವೆ ನಾವು. ಅವರಿಗೇನ್ ಬೇಕಾರಾಗ್ಲಿ, ನನಗೇನಾಗಬಾರ್ದು, ನಾನ್ ಸೇಫ್, ಅವರಿಗಾದ್ರೂ ಹೋಗ್ಲಿ. ಇಲ್ಲ ಪ್ರಿಯರೇ, ನಾವಿಲ್ಲಿ ದಾವೀದನ ಒಳ್ಳೆಯ ಸ್ವಭಾವನ ಸಹೃದಯವನ್ನು ನಾವು ಕಂಡುಕೊಳ್ಳಬೇಕು. ನೋಡಿ, ದೇವನಿಗೆ ದಾವೀದನು ಅತಿ ಪ್ರೀತಿ ಪಾತ್ರನು. ದೇವರಿಗೆ ಕ್ಷಮಿಸಬಹುದಾಗಿತ್ತು, ದೊಡ್ಡ ತಪ್ಪೇನು ಮಾಡಲಿಲ್ಲ ದಾವೀದ. ದೇವರ ಆರಿಸಿಕೊಂಡಂತಹ ವ್ಯಕ್ತಿ. ಆದರೆ ದೇವರು ಇಲ್ಲಿ ಅವನನ್ನ ಶಿಕ್ಷಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇದಕ್ಕೆ ಮುಂಚಿತವಾಗಿ ನಾವು ನೋಡೋದಾದ್ರೆ, ಹಿಂದೆ ನಾವು ತಿರುಗಿ ನೋಡುತ್ತೇವೆ ಎಂಬುದಾದ್ರೆ, ಅದೊಂದು ತಪ್ಪನ್ನು ಮಾಡಿದ, ಇನ್ನೊಂದು ತಪ್ಪನ್ನು ಮಾಡಿದ. ಊರಿಯನ ಹೆಂಡತಿಯನ್ನು ಸ್ವಂತವಾಗಿಸಿಕೊಳ್ಳುವುದಕ್ಕಾಗಿ ಊರಿಯನನ್ನ ಕೊಂದಿದ್ದ. ಅಲ್ಲಿಯೂ ಸಹ ಶಿಕ್ಷೆಯನ್ನು ಅನುಭವಿಸಿದ. ಈಗ ಇಲ್ಲಿಯೂ ಸಹ ಶಿಕ್ಷೆಯನ್ನು ಅನುಭವಿಸಿದ. ಈ ಶಿಕ್ಷೆ ಅನುಭವಿಸಬೇಕು. ನೋಡಿ, ಅದಕ್ಕೆ ಹೇಳುದು ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ ಹೌದು, ದೇವರು ಕ್ಷಮಾ ಸ್ವರೂಪಿ ಹೌದು, ದೇವರು ಕೃಪಾಸಾಗರನು ಹೌದು, ದೇವರು ಕರುಣಾಳು ಹೌದು. ಆದರೆ ದೇವರು ಕೋಪಿಷ್ಠನು ಸಹ, ಶಿಕ್ಷಿಸುವವನು ಸಹ ಆಗಿದ್ದಾನೆ. ತನ್ನ ಪ್ರೀತಿ ಪಾತ್ರರನ್ನು ಶಿಕ್ಷಿಸುತ್ತಾನೆ. ಯಾವುದಕ್ಕಾಗಿ? ಇನ್ನು ನೀನು ನಿನ್ನ ಜೀವಿತದಲ್ಲಿ ಮಾಡಿದ ತಪ್ಪನ್ನು ಮತ್ತೆ ಮಾಡಬೇಡ ಎಂಬುದಾಗಿ ನಮ್ಮನ್ನು ಶಿಕ್ಷಿಸುತ್ತಾರೆ. ನಾವು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತಾರೆ. ನಮ್ಮ ಪಾಪದ ಅರಿವನ್ನ, ತಪ್ಪಿನ ಅರಿವನ್ನು ನಮಗೆ ತಂದು ಕೊಡುತ್ತಾರೆ. ದೇವರ ಸತ್ಸಂಬಂಧ ಅಂತ ಸತ್ಸಂಬಂಧ ಪ್ರಿಯರೇ. ಸುಮ್ಮನೆ ದೇವರನ್ನ ಪ್ರೀತಿಸ್ತಾರೆ, ದೇವರನ್ನ ಕ್ಷಮಿಸ್ತಾರೆ, ಇಲ್ಲ, ದೇವರು ಕ್ಷಮಿಸ್ತಾರೆ ಹೌದು, ಆದರೆ ದಂಡಿಸಿ ಕ್ಷಮಿಸ್ತಾರೆ. ಇಲ್ಲಿ ನೋಡಿ, ತನ್ನನ್ನ ತಾನು ಆರಿಸಿಕೊಂಡ ದಾವೀದನನ್ನೇ ಬಿಡಲಿಲ್ಲ, ದೇವರು ಬಿಡಲಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವಿತದಲ್ಲಿ ನಾವು ದೇವರ ವಾಕ್ಯವನ್ನು ಸ್ವಂತವಾಗಿಸಿಕೊಳ್ಳಬೇಕು. ಕೇವಲ ದೇವರ ವಾಕ್ಯವನ್ನು ಕೇಳುತ್ತಾ, ಕಥೆಗಳನ್ನು ಕೇಳುತ್ತಾ ಇಲ್ಲ ಪ್ರಿಯರೇ. ಅದ್ಭುತಗಳನ್ನು ಮಾಡುವಂತ ದೇವರು ಹೌದು, ಆದರೆ ಅದ್ಭುತಗಳನ್ನು ತೋರಿಸಿ ನಮ್ಮನ್ನು ಮರಳು ಮಾಡುವುದಕ್ಕಾಗಿ ದೇವರು ಬರಲಿಲ್ಲ. ಮಹತ್ ಕಾರ್ಯಗಳನ್ನು ಮಾಡಿ ನಮ್ಮನ್ನು ಮರಳು ಮಾಡುವುದಕ್ಕಾಗಿ ದೇವರು ಬರಲಿಲ್ಲ. ದೇವರು ಮ್ಯಾಜಿಕ್ ಮ್ಯಾನ್ ಅಲ್ಲ. ಈಸ್ ನಾಟ್ ಮ್ಯಾಜಿಕ್ ಮ್ಯಾನ್. ಈಸ್ ಅ ಪವರ್, ಈಸ್ ಅ ರಿಡೀಮರ್, ಈಸ್ ಅ ಪ್ರೊಟೆಕ್ಟರ್, ಈಸ್ ಅ ಹೀಲರ್. ಅವನು ಚಮತ್ಕಾರ ಮಾಡುವುದಕ್ಕಾಗಿ ನಮ್ಮ ಮಧ್ಯೆ ಬರಲಿಲ್ಲ. ನಿನ್ನ ಹೃದಯವನ್ನು ಗೆಲ್ಲುವುದಕ್ಕಾಗಿ ಬಂದನು. ನನ್ನನ್ನು ನಿನ್ನನ್ನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿ ಮಾಡಲು ಬಂದರು. ಈ ಲೋಕದ ಸರ್ವ ವಿಧವಾದ ಮೋಹ ಪಾಪಗಳಿಂದ ಹೊರಬರುವುದಕ್ಕಾಗಿ ನಮಗಾಗಿ ಬಂದರು, ಹೊರತರುವುದಕ್ಕಾಗಿ ನಮಗಾಗಿ ಬಂದರು. ಬರೀ ಕೈಯಿಲ್ಲದವನಿಗೆ ಕೈ ಕೊಡಲು, ಕಣ್ಣಿಲ್ಲದವನಿಗೆ ಕಣ್ಣು ಕೊಡಲು, ನಡೆಯಲಾಗದವನಿಗೆ ನಡೆಯುವಂತೆ ಮಾಡಲು, ಪಾರ್ಶ್ವವಾಯುರೋಗಿ ಎದ್ದು ನಡೆಯಲು, ಸತ್ತವರಿಗೆ ಜೀವ ಕೊಡಲಲ್ಲ ಪ್ರಭು ಯೇಸು ಬಂದದ್ದು, ಈ ಲೋಕಕ್ಕೆ ಬಂದದ್ದು. ಅದಕ್ಕಾಗಿ ಎಲ್ಲ ತಂದೆಯಾದ ದೇವರು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದ್ದು, ನಾನು ನೀನು ಪಾಪದಿಂದ ಹೊರಬರುವುದಕ್ಕಾಗಿ, ಪಶ್ಚಾತ್ತಾಪ ಪಡುವುದಕ್ಕಾಗಿ, ಪಾಪವನ್ನು ಬಿಟ್ಟು ಬಿಡುವುದಕ್ಕಾಗಿ, ದೇವರಿಗೆ ಅಭಿಮುಖರಾಗುವುದಕ್ಕಾಗಿ, ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ದೇವರು ಬಂದರು. ನಾನು ಯೇಸುವನ್ನ, ದೇವರನ್ನ ಕಂಡುಕೊಳ್ಳಬೇಕು. ಹೇಗೆ?
ನನ್ನ ಪ್ರವರ್ತನೆಗಳ ನಿಮಿತ್ತವಾಗಿ ಕಂಡುಕೊಳ್ಳಬೇಕು. ದೇವರು ನನಗೂ ನಿಮಗೂ ಒಂದು ಸಂಬಂಧವನ್ನು ರೂಪಿಸಿದ್ದಾರೆ. ಆ ಸಂಬಂಧವು ಅಹಿತದ ಸಂಬಂಧವಲ್ಲ. ಆ ಸಂಬಂಧ ಒಂದು ಅದ್ಭುತದ ಸಂಬಂಧ, ಎಂದಿಗೂ ಆತನೊಡನೆ ಶಾಶ್ವತವಾಗಿರುವಂತಹ ಸಂಬಂಧ. ಅದಕ್ಕೆ ಸಂತ ಪೌಲರು ಹೇಳುತ್ತಾರೆ, ಏನ್ ಹೇಳ್ತಾರೆ? ನಾನು ಓಟ ಪಂದ್ಯವನ್ನು ನಾನು ಜಯಿಸಿದ್ದೇನೆ. ಪೌಲರ ಮುಂದೆ ಬಂದಂತಹ ಹೋರಾಟಗಳು, ಅವಮಾನಗಳು, ನಿಂದೆಗಳು, ಏಟುಗಳು ಅಷ್ಟಿಷ್ಟಲ್ಲ. ನಾನು ಓಟ ಪಂದ್ಯಕ್ಕೆ ಸಜ್ಜಾಗಿದ್ದೇನೆ ಹೇಳ್ತಾರೆ. ಓಟ ಪಂದ್ಯಕ್ಕೆ ಸಜ್ಜಾಗಿದ್ದೆ, ನಾನು ಬಿದ್ದೆನು, ಆದರೂ ಎದ್ದು ನಡೆಯುತ್ತೇನೆ ಎಂಬುದಾಗಿ. ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯದಲ್ಲಿ ಸಹ ನಾವು ನೋಡುತ್ತೇವೆ. ಪಶ್ಚಾತ್ತಾಪ ಪುಣ್ಯ, ಈಗ ನಿಮಗೆ ಮುಂಚಿತವಾಗಿ ನನ್ನ ದೂತನನ್ನು ಕಳುಹಿಸಿ ನಿಮ್ಮ ಮಾರ್ಗವನ್ನು ಸಿದ್ಧಪಡಿಸುವೆನು. ನಮ್ಮ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ, ಪ್ರಭುವಿನ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ ಸ್ಥಾನಿಕ ಯವಾನರು ಬರುತ್ತಾರೆ. ನಮ್ಮ ಮಾರ್ಗವನ್ನು ಸಿದ್ಧಪಡಿಸುವುದಕ್ಕಾಗಿ ಪ್ರಭು ಯೇಸು ಬರುತ್ತಾರೆ. ಪ್ರಕಟಣಾ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೇಳುತ್ತಾರೆ, ಇಗೋ ನಾನು ನಿಮ್ಮ ಬಾಗಿಲ ಬಳಿಯಲ್ಲಿ, ಹೃದಯದ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾರಾದರೂ ನನ್ನ ಶಬ್ದವನ್ನು ಕೇಳಿ ತೆರೆದಿದ್ದೇ ಆದರೆ ನಾನು ಅವನೊಳಗೆ ಪ್ರವೇಶಿಸುವೆನು, ನಾನು ಅವನೊಂದಿಗೆ ಊಟ ಮಾಡುವೆನು, ಅವನು ಸಹ ನನ್ನೊಂದಿಗೆ ಊಟ ಮಾಡುವೆನು. ಸಹಭೋಜನವನ್ನು ಏರ್ಪಡಿಸುತ್ತಾರೆ. ವ್ಯಭಿಚಾರ ಸ್ತ್ರೀಯನ್ನು ನೋಡುವಾಗ ಹೇಳಿದ್ರೆ, ಇನ್ನು ಪಾಪ ಮಾಡಬೇಡ, ಇನ್ನು ನೀವು ಪಾಪ ಮಾಡಬೇಡ, ಹೋಗು. ಹೇಳ್ತಾರೆ, ಯಾರು ನಿನ್ನ ಏನು ಮಾಡಲಿಲ್ಲ? ಇಲ್ಲ ಸ್ವಾಮಿ, ನನ್ನ ಯಾರು ಏನು ಹೋಗು, ನಾನು ಸಹ ನಿನ್ನ ಏನು ಮಾಡೋದಿಲ್ಲ, ಇನ್ನು ಪಾಪ ಮಾಡಬೇಡ. ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸುವಾಗ ಹೇಳುತ್ತಾರೆ, ಇನ್ನು ಪಾಪ ಮಾಡಬೇಡ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ಹೋಗು. ಪ್ರಿಯರೇ, ನಾವು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ, ಪಾಪದಿಂದ ಪರಿವರ್ತನೆ ಹೊಂದಿ ದೇವರ ಸಾಮ್ರಾಜ್ಯನ ಅನುಭವಿಸುವುದಕ್ಕಾಗಿ ಪ್ರಭು ಯೇಸು ನಮ್ಮ ಮಧ್ಯೆ ಬಂದರು. ಅದ್ಭುತಗಳನ್ನು ಮಾಡುವುದಕ್ಕಾಗಿ ಅಲ್ಲ. ಇವತ್ತು ನೋಡಿ, ಜನರು ಬರೀ ಅದ್ಭುತಗಳಿಂದ ಓಡುತ್ತಾ ಇದ್ದಾರೆ. ಎಲ್ಲಿ ಅದ್ಭುತಗಳು ನಡೀತದೆ ಅಲ್ಲಿ ಓಡುತ್ತಾ ಇದ್ದಾರೆ. ಪ್ರವಾದಿಗಳಿಂದ ಓಡುತ್ತಾ ಇದ್ದಾರೆ, ಪ್ರಾರ್ಥಿಸುವವರಿಂದ ಓಡುತ್ತಾ ಇದ್ದಾರೆ, ಬ್ರದರ್ಗಳಿಂದ ಓಡುತ್ತಾ ಇದ್ದಾರೆ, ಫಾದರ್ಸ್ಗಳಿಂದ ಓಡುತ್ತಾ ಇದ್ದಾರೆ. ಯಾವುದಕ್ಕಾಗಿ? ನಾನು ಮುಟ್ಟಬೇಕು, ನಾನು ಬೀಳಬೇಕು, ನಾನು ಎದ್ದು ಹೇಳಬೇಕು, ನನಗೆ ಸೌಖ್ಯ ಆಗಬೇಕು, ನನ್ನ ಹೆಸರು ಹೇಳಬೇಕು. ಇಲ್ಲ, ಇದರಿಂದ ನಾನು ಸ್ವರ್ಗರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಇದರ ನಿಮಿತ್ತವಾಗಿ ನಾನು ಸ್ವರ್ಗರಾಜ್ಯ ಸೇರಲು ಸಾಧ್ಯವಿಲ್ಲ. ಆ ಕ್ಷಣದಲ್ಲಿ ನೀನು ಬೀಳಬಹುದು, ಏಳಬಹುದು, ಅದ್ಭುತವಾಗಬಹುದು, ನಿನ್ನ ಏನೇ ಸಂಭವಿಸಬಹುದು. ಆದರೆ ನಿನ್ನ ಜೀವಿತವು ಬದಲಾವಣೆಯಾಗಲಿಲ್ಲ ಎಂಬುದಾದರೆ, ನನ್ನ ಜೀವಿತವು ಬದಲಾವಣೆಯಾಗಲಿಲ್ಲ ಎಂಬುದಾದರೆ, ನಾನು ಪರಿವರ್ತನೆ ಹೊಂದಲಿಲ್ಲ ಎಂಬುದಾದರೆ, ನೀನು ಬಿದ್ದರೂ ಉರುಳಿದರೂ ಏನು ಪ್ರಯೋಜನವಿಲ್ಲ. ನಿನ್ನ ಎಂಥ ರೋಗಗಳು ಸೌಖ್ಯ ಹೊಂದಿದರೂ ಏನು ಪ್ರಯೋಜನವಿಲ್ಲ. ಪ್ರಭು ಯೇಸು ರೋಗ ಸೌಖ್ಯಕ್ಕಾಗಿ ಬಂದವರಲ್ಲ, ನಿನ್ನ ರಕ್ಷಣೆಗಾಗಿ ಬಂದವರು. ಪ್ರೀಸಲೋ ಪ್ರೀಸಲೋ ಪ್ರೀಸಲೋ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರನ್ನ ನಾವು ಕಂಡುಕೊಳ್ಳಬೇಕು. ದೇವರನ್ನ ಕಂಡುಕೊಳ್ಳಬೇಕು. ಅದ್ಭುತಗಳನ್ನೆಲ್ಲ ನಾವು ಕಂಡುಕೊಳ್ಳಬೇಕಾಗಿರುವುದು, ಅತಿಶಯಗಳನ್ನೆಲ್ಲ ನಾವು ಕಂಡುಕೊಳ್ಳಬೇಕಾಗಿರುವುದು. ನಾನು ದೇವರನ್ನ ಕಂಡುಕೊಳ್ಳಬೇಕು. ನಾನು ದೇವರನ್ನ ಕಂಡುಕೊಳ್ಳಬೇಕಾದರೆ ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ನಡೆಯಬೇಕು, ವಿಧಿಯಳಾಗಿ ನಡೆಯಬೇಕು. ತಥಾಸ್ತು ಎಂದು ನಾನು ನಡೆಯಬೇಕು. ನೋಡಿ, ದಾವೀದನ ಪಶ್ಚಾತ್ತಾಪವನ್ನು ನಾವು ನೋಡುತ್ತೇವೆ. ಆ ಮೊದಲನೆಯ ಸಾರಿ ಅವನು ಪಾಪ ಮಾಡುವಾಗಲೂ ಅವನು ಎಷ್ಟು ಪಶ್ಚಾತ್ತಾಪ ಪಟ್ಟನು. ಕೊಠಡಿಯಲ್ಲಿ ಮಲಗಿ ಉರುಳಿ 40 ದಿನಗಳ ಕಾಲ ಉಪವಾಸ ಪ್ರಾರ್ಥನೆ ಮಾಡಿದನು. ಕೃಪಾಳು ದೇವಾ ಕರುಣಿಸೆಂದೆನು, ಕರುಣಾನಿಧಿ ಅಳಿಸೆನ್ನ ದೋಷವನ್ನು, ತೊಳೆ ಪೂರ್ತಿಯಾಗಿ ಪಾಪದಿಂದೆನ್ನನು, ಇಗೋ ದೋಷ ಪರಿಹರಿಸಿ ಶುದ್ಧಗೊಳಿಸೆಂದೆನು. ಒಪ್ಪಿಕೊಂಡನಿದು ನಾನೇ ಅಪರಾಧ, ಕಟ್ಟದಂತಿದೆ ಕಣ್ಣಿಗೆ ನನ್ನ ಪಾಪ ದಿನವಿಡಿ. ಹೌದು ದೇವಾ, ನಿನಗೆ ನಾನು ದ್ರೋಹವೆಸಗಿದೆ, ನಿನ್ನ ಕಣ್ಣಿಗೆ ಕೆಟ್ಟದನ್ನೇ ಮಾಡಿದ್ದೇನೆ. ನಾ ಜನಿಸಿದೆ ಪಾಪ ಪಂಕದಲ್ಲೇ, ದ್ರೋಹಿನ ಮಾತೃ ಗರ್ಭದಿಂದಲೇ. ಹೃದಯವನ್ನು ಸೀಳುತ್ತಾನೆ, ದೇವರ ಮುಂದೆ ಪಶ್ಚಾತ್ತಾಪ ಪಡುತ್ತಾನೆ, ದೇವರ ಸಾನ್ನಿಧ್ಯ ಸೇರುತ್ತಾನೆ, ತನ್ನ ಜೀವಿತದಲ್ಲಿ ಹೊಸ ಅನುಭವವನ್ನು ಪಡೆಯುತ್ತಾನೆ. ದೇವರಿಗೆ ಅವನಿಗಿರುವಂತಹ ಸತ್ಸಂಬಂಧವನ್ನು ಮತ್ತೆ ಅವನು ಪಡೆದುಕೊಳ್ಳುತ್ತಾನೆ. ಆದರೂ ದೇವರು ದಂಡಿಸದೆ ಬಿಡಲಿಲ್ಲ. ದೇವರು ದಂಡಿಸದೆ ಬಿಡಲಿಲ್ಲ. ದಾವೀದನ ಮಕ್ಕಳು ದಾವೀದನಂತೆ ಆಗಲಿಲ್ಲ. ದಾವೀದನು ದೇವರೊಂದಿಗೆ ಸತ್ಸಂಬಂಧವನ್ನು ಪಡೆದು ಪ್ರಿಯ ಪಾತ್ರನಾಗಿದ್ದನು. ಆದರೆ ದಾವೀದನ ಮಕ್ಕಳು ಹಾಗೆ ಆಗಲಿಲ್ಲ. ಸಾಲಮೋನನು ದೇವರಿಗೆ ಹತ್ತಿರವಾದನು, ಅವನು ಸಹ ಪಾಪ ಮಾಡಿದನು. ಆದ್ದರಿಂದ ಅವನ ಮಕ್ಕಳು ದೇವರನ್ನು ಕಂಡುಕೊಳ್ಳಲೇ ಇಲ್ಲ. ದೇವರು ಇಲ್ಲಿಂದ ಅಲ್ಲಿ ದಂಡಿಸುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ತುಂಬಾ ಆಳವಾಗಿ ಚಿಂತಿಸಬೇಕು. ದೇವರು ನಮ್ಮನ್ನು ಪ್ರೀತಿಸುತ್ತಾರೆ, ಹೌದು ಪ್ರಿಯರೇ. ಅದಕ್ಕಾಗಿ ಅವರು ತನ್ನ ಪ್ರಾಣವನ್ನೇ ನಮಗಾಗಿ ಕೊಟ್ಟರು. ರಕ್ತವನ್ನೇ ನಮಗಾಗಿ ಸುರಿಸಿ ಬೆತ್ತಲೆಯಾಗಿ ಅವರು ಮರಣ ಹೊಂದಿದರು. ಅವರು ನಮ್ಮನ್ನು ಪ್ರೀತಿಸುತ್ತಾರೆ, ಹೌದು.
ಸಾಯುವಾಗಲೂ ಹೇಳಿದ, ಅಪ್ಪ ತಂದೆಯೇ, ಇವರೇನು ಮಾಡುತ್ತಿದ್ದಾರೆ ಎಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ. ಎಲ್ರೋಹಿ ಎಲ್ರೋಹಿ, ದೇವರನ್ನು ಕರೆದು ಕ್ಷಮಿಸಿದರು. ಹೌದು, ಯೇಸುಸ್ವಾಮಿ ತಾಯಿಯ ಪ್ರೀತಿಯನ್ನು ಕೊಡಲು ಬಂದವರು. ತಂದೆ ದೇವರು ತಂದೆಯ ಪ್ರೀತಿಯನ್ನು ಕೊಟ್ಟವರು. ತಂದೆಯ ಪ್ರೀತಿ ಮಿಲಿಟರಿ ಮ್ಯಾನ್ ಪ್ರೀತಿ, ಖಡಕ್ ಖಡಕ್. ನೀನು ಹೀಗೆ ಮಾಡು, ನೀನು ಹೀಗೆ ಹೇಳು, ನಾನು ಹೇಳಿದನ್ನು ನೀನು ಕೇಳಬೇಕು, ಇಲ್ಲಾಂದ್ರೆ ನಿನ್ನ ದಂಡಿಸ್ತೇನೆ, ನಿನ್ನ ಖಂಡಿಸ್ತೇನೆ. ತಂದೆ ದೇವರ ಚಿಂತ. ಆದರೆ ಪ್ರಭು ಯೇಸು ತಾಯಿಯಾಗಿ ಬಂದರು, ಸಾಂತ್ವನ ಕೊಡಲು ಬಂದರು, ಪ್ರೀತಿಯನ್ನು ಕೊಡಲು ಬಂದರು. ಆದರೆ ಅವರು ಹೇಳಿದ್ರು ಇಷ್ಟೇ, ನೀನು ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗು, ದೇವರಿಗೆ ಅಭಿಮುಖನಾಗು, ನೀನು ಪಾಪವನ್ನು ಬಿಟ್ಟು ಬಿಡು. ಯೆಹೂದ್ಯರಿಗೆ ಹೇಳಿದರು, ಧರ್ಮಶಾಸ್ತ್ರಿಗಳಿಗೆ ಹೇಳಿದರು, ಯಾಜಕರಿಗೆ ಹೇಳಿದರು. ಯಾರ ಮುಖವನ್ನು ನೋಡಲಿಲ್ಲ, ಯಾರಿಗೂ ಪಾಲಿಶ್ ಮಾಡಲಿಲ್ಲ. ಎಲ್ಲರ ತಪ್ಪುಗಳನ್ನು ಬಹಿರಂಗವಾಗಿ ಯೇಸುಸ್ವಾಮಿ ಹೇಳ್ತಾ ಇದ್ರು. ಯಾರಿಗೂ ಮುದ್ದು ಮಾಡಿ ಹೇಳಲಿಲ್ಲ, ಖಡಕ್ಕಾಗಿ ಹೇಳ್ತಾ ಇದ್ರು ಯೇಸುಸ್ವಾಮಿ. ಮಾಡಿದ ತಪ್ಪನ್ನು ನೀವು ಮಾಡುವುದು ತಪ್ಪು ಎಂದು ಹೇಳ್ತಾ ಇದ್ರು. ಶಿಷ್ಯರು ಸಹ ಗೊಣಗೊಟ್ಟುತ್ತಾ ನಾನು ಮೇಲು ನೀವು ಮೇಲು ಎಂದು ಅವರು ಹೋರಾಟ ಮಾಡುವಾಗಲೂ ಪ್ರಭು ಯೇಸು ಅವರೊಡನೆ ಮಾತನಾಡಿದರು. ಶಿಷ್ಯರ ತಪ್ಪುಗಳನ್ನು ಸಹ ತೋರಿಸಿದರು. ಇಂದು ಧರ್ಮಸಭೆ ನಮ್ಮ ಮಧ್ಯೆ ಸತ್ಯವನ್ನು ಪ್ರಕಟಿಸುತ್ತಾ ಇದೆ. ಈ ಪವಿತ್ರ ಗ್ರಂಥಗಳ ಮೂಲಕವಾಗಿ, ಧರ್ಮಶಾಸ್ತ್ರ ವಿಧಿಗಳ ನಿಮಿತ್ತವಾಗಿ, ದೇವರ ಆಜ್ಞೆಗಳ ನಿಮಿತ್ತವಾಗಿ ನಾನು ಕ್ರಿಸ್ತಿಯ ಜೀವಿತದಲ್ಲಿ ಬರೀ ಕ್ರೈಸ್ತನೆಂದರೆ ಸಾಲದು, ಬರೀ ಕ್ರೈಸ್ತ ಎಂದು ಹೇಳಿಕೊಳ್ಳೋದ್ರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ನಾನು ಕ್ರಿಸ್ತನಂತಾಗಬೇಕು, ನಾನು ಕ್ರಿಸ್ತನನ್ನು ಧರಿಸಿಕೊಳ್ಳಬೇಕು. ನನ್ನನ್ನು ನೋಡುವವನು ಕ್ರೈಸ್ತ ಎಂದು ಹೇಳಬಾರದು, ಇವನು ಕ್ರಿಸ್ತನು ಎಂದು ಹೇಳಬೇಕು. ಕ್ರೈಸ್ತನು, ಇವನು ಕ್ರಿಸ್ತನು, ನೀನು ಕ್ರಿಸ್ತ ಎಂದು ನಿಮ್ಮನ್ನು ನೋಡುವವರು ಹೇಳಬೇಕು. ಕ್ರೈಸ್ತ ಎಂದು ಹೇಳಬಾರದು. ಕ್ರೈಸ್ತ ಎಂದರೆ ಏನು ಗೊತ್ತುಂಟಾ? ಬರೀ ಹೆಸರಿಗೆ ಮಾತ್ರ ಕ್ರೈಸ್ತ. ಕ್ರೈಸ್ತ ಬರೀ ಹೆಸರಿಗೆ ಮಾತ್ರ ಕ್ರೈಸ್ತ. ಮಾಡಬಾರದು ಎಂಬುದನ್ನೆಲ್ಲ ಮಾಡುತ್ತಾ ಇದ್ದೇವೆ. ಏನು ಪ್ರಯೋಜನ? ಬಲಿ ಪೂಜೆ ತಪ್ಪುವುದಿಲ್ಲ, ಪ್ರಾರ್ಥನೆ ತಪ್ಪುವುದಿಲ್ಲ, ಜಪಸರ ತಪ್ಪುವುದಿಲ್ಲ, ಧ್ಯಾನ ತಪ್ಪುವುದಿಲ್ಲ, ವರ್ಡ್ ಆಫ್ ಗಾಡ್ ಕೇಳೋದು ತಪ್ಪುವುದಿಲ್ಲ, ಯಾವ ಧ್ಯಾನ ಬಂದರೂ ಬಿಡೋದಿಲ್ಲ, ಯಾವ ಬ್ರದರ್ಸ್ ಬಂದರೂ ಬಿಡೋದಿಲ್ಲ. ಆದರೆ ಜೀವನದಲ್ಲಿ ಅನುಸರಣೆಯೇ ಇಲ್ಲ. ನೋ ಒಬಿಡಿಯನ್ಸ್ ಇನ್ ಫ್ರಂಟ್ ಆಫ್ ಗಾಡ್. ಅನುಸರಣೆ ಇಲ್ಲ. ಇವತ್ತು ನೋಡಿ, ಕ್ರೈಸ್ತರು ಅಂತ ಹೇಳಿದ್ರೆ ಸಿನಿಮಾದಲ್ಲಿ ನೋಡಿ, ಕಳ್ಳರೆಲ್ಲ ಕ್ರೈಸ್ತರನೇ. ಅಲ್ಲಿ ಒಂದು ಹೆಣ್ಣು ಮಗಳನ್ನ ನಾಶ ಮಾಡುವ ಸೀನೆಲ್ಲ ಕ್ರೈಸ್ತರನೇ. ಇವತ್ತು ಕ್ರೈಸ್ತ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ. ಒಂದು ದೇವಾಲಯದ ಮುಂದೆ ಹೋದರೆ ಒಂದು ಪಿತನ ಸುತ್ತನ ಹಾಕ್ಲಿಕ್ಕೂ ಸಹ ನಾವು ನೋಡ್ತೇವೆ ನಾಚಿಕೆ. ಒಂದು ಸಮಾಧಿಯ ಮುಂದೆ, ಸೆಮಿಟ್ರಿಯ ಮುಂದೆ ಹೋಗ್ಬೇಕಾದ್ರೆ ಒಂದು ಪಿತನ ಸುತ್ತ ಹಾಕ್ಬೇಕಾದ್ರೆ ನಾಚಿಕೆ. ಒಂದು ಬಸ್ಸಲ್ಲಿ ಜಪಸರ ಹಿಡಿಲಿಕ್ಕೆ ನಾಚಿಕೆ, ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾಚಿಕೆ, ಯೇಸು ಎಂಬ ಹೆಸರನ್ನು ಹೇಳಲಿಕ್ಕೆ ನಾಚಿಕೆ. ಕ್ರೈಸ್ತನು, ಕ್ರೈಸ್ತನು ಹೇಗೆ ಕ್ರೈಸ್ತ? ಒಂದು ದಿನಕ್ಕೆ ಒಬ್ಬನಿಗಾದರೂ ನೀನು ಯೇಸುವನ್ನು ಕುರಿತು ಮಾತನಾಡಿದ್ದುಂಟಾ? ನಾನು ಮಾತನಾಡಿದ್ದುಂಟಾ? ಕ್ರಿಸ್ತನವನಾಗಬೇಕು, ಕ್ರಿಸ್ತ ನಾನಾಗಬೇಕು. ನನ್ನ ನಡೆಯಲ್ಲಿ, ನನ್ನ ನುಡಿಯಲ್ಲಿ, ನನ್ನ ಚಿಂತನೆಯಲ್ಲಿ, ನನ್ನ ಯೋಚನೆಯಲ್ಲಿ ನಾನು ನನ್ನನ್ನು ಬದಲಾಯಿಸಿಕೊಂಡು ನಾನು ಕ್ರಿಸ್ತನಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿ, ಅದರಿಂದ ನಮ್ಮ ಜೀವಿತದಲ್ಲಿ ನಾವು ತಪ್ಪು ಮಾಡ್ತೇವೆ. ಇದು ದೈವ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದೇನೆ. ದೇವರನ್ನ ಅರಿಯದೆ ಅಥವಾ ಅರಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಉಂಟು, ಆದರೆ ಅರಿತು ಮಾಡುವ ಪಾಪಗಳಿಗೆ, ತಪ್ಪುಗಳಿಗೆ ಕ್ಷಮೆ ಇಲ್ಲ. ನಮಗೆ ದಂಡನೆ, ಕಟ್ಟಿಟ್ಟ ಬುತ್ತಿ. ಯಾವುದಕ್ಕಾಗಿ ದೇವರನ್ನು ದಂಡಿಸುತ್ತಾರೆ? ಕ್ಷಮಿಸುವ ದೇವರು ಯಾಕೆ ನಿನ್ನನ್ನು ನನ್ನನ್ನು ದಂಡಿಸುತ್ತಾರೆ? ನಿನ್ನನ್ನು ನನ್ನನ್ನು ಯಾಕೆ ದಂಡಿಸುತ್ತಾರೆ ಅಂದ್ರೆ ಅವರು ನಿನ್ನನ್ನು ನನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. He loves you and loves me. That's why he is punished. ನಾವು ಪರಿವರ್ತನೆ ಹೊಂದಬೇಕು. ನಮ್ಮ ತಪ್ಪಿನ ಅರಿವು ನಮಗಾಗಬೇಕು. ಸ್ವರ್ಗ ರಾಜ್ಯವನ್ನು ನಾವು ಸೇರಬೇಕು. ಇವತ್ತಿನ ಈ ನಿದರ್ಶನ, ಈ ವಚನ 2 ಸಾಮ್ಯನ ಗ್ರಂಥದ 24ನೇ ಅಧ್ಯಾಯದ ಈ 9 ವಚನಗಳಿಂದ, ವಾಕ್ಯಗಳಿಂದ ನಾವು ಧ್ಯಾನಿಸ್ತಾ ಇದ್ದೇವೆ. ಪ್ರಿಯರೇ, ಇಲ್ಲಿ ನಾವು ಕಲಿತಾ ಇರುವಂತಹ ಪಾಠ, ಕಲಿಬೇಕಾಗಿರುವಂತಹ ಪಾಠ, ದೇವರು ತನ್ನ ಪ್ರೀತಿ ಪಾತ್ರನನ್ನ ದಂಡಿಸ್ತಾರೆ. ಬರೀ ಖಂಡಿಸುವುದು ಮಾತ್ರವಲ್ಲ, ದಂಡಿಸುತ್ತಾರೆ. ಆ ದಂಡನೆಗೆ ನಾವು ಒಳಗಾಗದಂತೆ ನಮ್ಮನ್ನು ಸಂರಕ್ಷಿಸಿಕೊಳ್ಳಬೇಕು. ನೋಡಿ, ಒಂದು ಮಾಡಬೇಡ ಎಂದು ಯಾರಿಗಾದ್ರೂ ಹೇಳಿ ಅವರು ಮಾಡಿದ್ರೆ ನಾವೇನ್ ಮಾಡ್ತೀವಿ? ಕೋಪ ಮಾಡ್ತೇವೆ, ಹೌದಲ್ಲ? ನೀನು ಅಲ್ಲಿ ಹೋಗಬೇಡ ಅಂತ ಹೇಳಿ ಯಾರಾದ್ರೂ ಹೋದ್ರೆ ನಾವೇನ್ ಮಾಡ್ತೀವಿ? ಅಲ್ಲಿ ಕೋಪ ಮಾಡ್ತೇವೆ. ತಪ್ಪು ಮಾಡಬೇಡ ಅಂತ ಹೇಳಿ ಒಬ್ರು ತಪ್ಪು ಮಾಡಿದಾಗ ಅಲ್ಲಿ ನಾವು ಕೂಗಾಡ್ತೇವೆ, ಕಿರ್ಚಾಡ್ತೇವೆ.
ಮಾಡಬೇಡ ಎಂದು ಹೇಳಿದನ್ನ ಮಾಡಬೇಕಾರಲ್ಲಿ ನಾವು ಮನುಷ್ಯರಾಗಿರುವಂತ ನಾವು ಅಲ್ಲಿ ಪ್ರತಿಕ್ರಿಯೆ ಮಾಡ್ತೇವೆ. ಹಾಗಾದ್ರೆ ದೇವರೇನ್ ಮಾಡಬೇಕು? ನಾನು ನನ್ನ ಮಕ್ಕಳನ್ನ ದಂಡಿಸ್ತಾ ಇದ್ದೇನೆ, ಖಂಡಿಸ್ತಾ ಇದ್ದೇನೆ. ನನ್ನ ಪ್ರೀತಿಸುವಂತಹ ಪತ್ನಿಯನ್ನ ಹಾಗೂ ಒಡಹುಟ್ಟಿದವರನ್ನ, ಸಮೂಹದಲ್ಲಿ ನಾನು ಪ್ರೀತಿಸುವಂತ ವ್ಯಕ್ತಿಗಳನ್ನ ನಾನು ಖಂಡಿಸ್ತಾ ಇದ್ದೇನೆ, ದಂಡಿಸ್ತಾ ಇದ್ದೇನೆ. ಆಗಿರುವಾಗ ದೇವರು ನನ್ನನ್ನು ಪ್ರೀತಿಸುವಾಗ ನನ್ನ ಖಂಡಿಸಬಾರ್ದಾ? ದಂಡಿಸಬಾರ್ದಾ? ದಂಡಿಸಲೇಬೇಕು. ಯಾಕೆ? ನಾವು ಸಂಪೂರ್ಣವಾಗಿ ಅವರೊಂದಿಗೆ ಸೇರಬೇಕು. ನಾವು ಸಂಪೂರ್ಣವಾಗಿ ಅವರೊಂದಿಗೆ ಒಂದಾಗಬೇಕು. ಅದಕ್ಕಾಗಿ ಪ್ರಿಯರೇ, ನಾವು ಬರೀ ದೇವರ ವಾಕ್ಯವನ್ನು ಕೇಳುವುದರಿಂದ ಅಲ್ಲ ಪ್ರಿಯರೇ, ದೇವರ ವಾಕ್ಯವನ್ನು ಅನುಸರಿಸುವುದರಿಂದಲೇ ಸ್ವರ್ಗ ರಾಜ್ಯವನ್ನು ಸೇರಲು ಸಾಧ್ಯ. ನಾನು ಹೇಳಿದೆ, ಬರೀ ಅದ್ಭುತಗಳ ಹಿಂದೆ ಓಡಬೇಡಿ, ಹಿಂದೆ ಓಡಬೇಡಿ. ಯಾವುದು ನಿಜವಾದ ಅದ್ಭುತ ಗೊತ್ತುಂಟ್ರಾ? ನಾನು ಪರಿವರ್ತನೆ ಹೊಂದುವುದು ಅದ್ಭುತ, ನಾನು ಪಾಪದಿಂದ ಹೊರಗೆ ಬರುವುದು ಅದ್ಭುತ, ನಾನು ಪಶ್ಚಾತ್ತಾಪ ಪಡುವುದು ಅದ್ಭುತ. ಇದಕ್ಕಿಂತ ದೊಡ್ಡ ಅದ್ಭುತ ಯಾವುದೂ ಇಲ್ಲ, ಯಾವುದೂ ಇಲ್ಲ. ನೋಡಿ, ಇವತ್ತು ಎಷ್ಟೋ ಕಡೆ ನೋಡಿ, ಎಲ್ಲ ಪಾಸ್ಟರ್ಗಳಿರ್ಬೋದು, ಅಥವಾ ಸಭಾಪಾಲಕರಿರ್ಬೋದು, ಮಿಷನರೀಸ್ ಇರ್ಬೋದು, ಪ್ರಬೋಧಕರಿರ್ಬೋದು, ಯಾಜಕರಿರ್ಬೋದು, ಕನ್ಯಾಸ್ತ್ರೀ ಯಾರೇ ಇರ್ಬೋದು, ಶುಭ ಸಂದೇಶ ಸಾರ ಇರ್ಬೋದು, ಇವತ್ತು ಎಷ್ಟೋ ಮೇಘಗಳಲ್ಲಿ ದೆವ್ವಗಳು ಬಿಟ್ಟು ಹೋಗ್ತಾ ಇದೆ. ಆ ದೆವ್ವ ಬಿಡಿಸುವಂತ ಬ್ರದರ್ಗಳಿಂದ ಓಡು 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 ಓಡು, ಅವ್ರ ಮೇಲೆ ತಲೆ ಮೇಲೆ ಕೈ ಇಡಬೇಕು. ಪರಮ ಪ್ರಸಾದ ದಿವ್ಯ ಕಾರಣ್ಯರಾಗಿರುವ ಪ್ರಭು ಯೇಸುವಿನ ಆಶೀರ್ವಾದವನ್ನು ಪಡೆದ ಬಳಿಕವೂ ನಾವು ಓಡಿ ಹೋಗುವುದು ಒಬ್ಬ ಮನುಷ್ಯನ ಬಳಿಗೆ, ನನ್ನ ಮೇಲೆ ಕೈ ಇಡಿ. ಪ್ರಾರ್ಥಿಸುವಾಗ ಕೆಳಗೆ ಬೀಳುತ್ತಾರೆ ಎಂಬುದಾದ್ರೆ ಓಡು, ಆ ಬ್ರದರ್ನಿಂದ, ಆ ವ್ಯಕ್ತಿಯಿಂದ ಓಡು. ಅವರನ್ನ ದೇವರು ಮಾಡಿಕೊಳ್ಳುತ್ತೇವೆ. ಅವರ ಧ್ಯಾನ ಎಲ್ಲಿದ್ದರೂ ಓಡುತ್ತೇವೆ. ದೆವ್ವ ಬಿಡಿಸುವವರ ಧ್ಯಾನ ಎಲ್ಲಿದ್ದರೂ ಓಡುತ್ತೇವೆ. ಅದ್ಭುತಗಳು ನಡೆಯುವ ಧ್ಯಾನ ಎಲ್ಲಿದ್ದರೂ ಓಡುತ್ತೇವೆ. ಪ್ರಿಯರೇ, ಧ್ಯಾನಗಳಿಂದ, ಅದ್ಭುತಗಳಿಂದ ಓಡಬೇಡಿ, ದೇವರ ವಾಕ್ಯದಿಂದ ಓಡಿ. ಅದು ಯಾವ ವ್ಯಕ್ತಿ ಆಗಿರಲಿ, ಯಾವ ಸಭೆಯ ವ್ಯಕ್ತಿ ಆಗಿರಲಿ, ಪ್ರಭು ಯೇಸುವನ್ನು ಕುರಿತಾಗಲಿ, ದೇವರ ವಾಕ್ಯವನ್ನು ಕುರಿತಾಗಲಿ, ಸತ್ಯವನ್ನು ಸಾರುವಂತ ಯಾವ ವ್ಯಕ್ತಿಯ ಮುಖಾಂತರವಾಗಿ ಬರುವ ವಾಕ್ಯಗಳನ್ನ ಆಲಿಸಿರಿ, ತಪ್ಪಿಲ್ಲ. ಯೇಸುಸ್ವಾಮಿ ಹೇಳ್ತಾರೆ, ಧರ್ಮಶಾಸ್ತ್ರಿಗಳು, ಯಾಜಕರು ಬೋಧಿಸುವ ಬೋಧನೆಗಳಿಗೆ ಕಿವಿಗೊಡಿ, ಆದರೆ ಅವರಂತೆ ನಡೆಯಬೇಡಿ. ಕ್ಷಮಿಸಿ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಮಗೆ ಬದಲಾವಣೆ ಬೇಕು. ನಮ್ಮ ಜೀವಿತದಲ್ಲಿ ನಮಗೆ ಬದಲಾವಣೆ ಬೇಕು. ಅದರಿಂದ ನೋಡಿ, ಇಲ್ಲಿ ದಾವೀದ ದೇವರಲ್ಲಿ ಮಾತನಾಡ್ತಾ ಇದ್ದಾನೆ. ಸ್ವಾಮಿ, ಯಾವ ನ್ಯಾಯ ಸ್ವಾಮಿ, ನೀವು ಮಾಡೋದು ಯಾವ ನ್ಯಾಯ ಸ್ವಾಮಿ? ಏನೂ ಅರಿಯದ ಕುರಿಗಳನ್ನು ದಂಡಿಸ್ತಾ ಇದ್ದೀರಿ. ತಪ್ಪು ಮಾಡಿದ ನಾನು, ಅವ್ರನ್ನ ಯಾಕೆ ಸ್ವಾಮಿ ದಂಡಿಸ್ತಾ ಇದ್ದೀರಿ? ದಂಡಿಸ್ಬೇಡಿ ಸ್ವಾಮಿ. ಒಂದು ಪಕ್ಷ ಇನ್ನೂ ನೀವು ನನ್ನ ದಂಡಿಸಬೇಕು ಅನ್ನೋದು ನಿಮಗಿದ್ರೆ, ನನ್ನ ಮನೆತನದವ್ರನ್ನ ನೀವು ದಂಡಿಸ್ರಿ. ನೋಡಿ, ತನ್ನ ಮನೆತನ ದಂಡಿಸ್ಲಿಕ್ಕೆ ದಾವೀದ ಕೇಳಿಕೊಳ್ತಾನೆ. ಅಂದರೆ ದಾವೀದ ಒಳ್ಳೆಯವನು, ಆದರೆ ಆ ಸಮಯದಲ್ಲಿ ಅವನಲ್ಲಿ ಬಂದು ಹೋದಂತ ಒಂದು ಚಿಂತೆ, ದೇವರು ಎಣಿಸಬೇಡ ಎಂಬುದನ್ನು ಎಣಿಸಿಬಿಟ್ಟ ಅಷ್ಟೇ. ಯುದ್ಧ ಸೈನಿಕರನ್ನು ಅವನಿಗೆ ಎಷ್ಟು ಜನ ಇದ್ದಾರೆ ಎಂಬುದನ್ನು ತಿಳಿಯಬೇಕಾಗಿತ್ತು. ಯಹೂದ್ಯರ ಜನಸಂಖ್ಯೆ ಎಷ್ಟಿದೆ ಎಂಬುದಾಗಿ ತಿಳಿಯಬೇಕಾಗಿತ್ತು. ಅದರಿಂದ ಅವನು ಮಾನಸಿಕ ಚಿಂತನೆಯಿಂದ, ಒಬ್ಬ ಅರಸನ ಚಿಂತನೆಯಿಂದ ಅವನು ಎಣಿಕೆ ಮಾಡಿಬಿಟ್ಟ. ಅದರಿಂದ ದಾವೀದನ ಬಳಿ ದೇವರು ಹೇಳುವಾಗ ದಾವೀದ ಹೇಳ್ತಾನೆ, ಈ ಕುರಿಗಳಂತಿರುವ ಮಕ್ಕಳನ್ನು ಯಾಕೆ ದಂಡಿಸ್ತಾ ಇದ್ದೀರಿ? ನನ್ನ ಜನರನ್ನು ದಂಡಿಸಿರಿ. ಹೇಗೆ ಹೇಳ್ತಾ ಇದ್ದಾನೆ ನೋಡಿ, ಮೂರ್ಖತನದಿಂದ ಪಾಪ ಮಾಡಿದವನು ನಾನು, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ನಿಮ್ಮ ಕೈ ನನ್ನನ್ನು, ನನ್ನ ಮನೆಯವರನ್ನು ಶಿಕ್ಷಿಸಲಿ ಎಂದು ಬೇಡಿಕೊಂಡನು. ನನ್ನ ಮನೆಯವರನ್ನ ಶಿಕ್ಷಿಸಲಿ ಎಂಬುದಾಗಿ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೇವೆ. ಪ್ರತಿದಿನ ಈ ಸ್ವರ್ಗೀಯ ಮನಸ್ಸು ಶುಶ್ರೂಷೆಯ ಮೂಲಕವಾಗಿ ನಾವು ದೇವರ ವಾಕ್ಯಕ್ಕೆ ಕಿವಿ ಕೊಡ್ತಾ ಇದ್ದೇವೆ. ಈ ಸ್ವರ್ಗೀಯ ಮನ್ನ ಸಾರಾಂಶ ಒಂದೇ, ಪ್ರತಿಯೊಬ್ಬನು ದೇವರನ್ನ ಕಂಡುಕೊಳ್ಳಬೇಕು. ನಾನು ದೇವರನ್ನ ಕಂಡುಕೊಳ್ಳಬೇಕಾದರೆ ಮುಖ್ಯವಾಗಿ ನಾವು ಮಾಡಬೇಕಾದ ಕಾರ್ಯ ಒಂದೇ, ಪಾಪದಿಂದ ದೂರ ಆಗಬೇಕು. ನಾವು ಮಾಡುವ ಪಾಪಕ್ಕೆ ಕ್ಷಮೆ ಯಾಚಿಸಬೇಕು, ಪಶ್ಚಾತ್ತಾಪ ಪಡಬೇಕು. ಪಶ್ಚಾತ್ತಾಪದ ಹೃದಯ ದೇವರಿಗೆ ಮೆಚ್ಚುಗೆಯಾದಂತಹ ಬಲಿ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಹಾಗೆ ನಾವು ಪರರ ಮೇಲೆ ಕರುಣೆ ತೋರಬೇಕು, ಪರರನ್ನು ಪ್ರೀತಿಸಬೇಕು.
ಪರರನ್ನ ನಾವು ಕ್ಷಮಿಸಬೇಕು. ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳಬೇಕು. ದೇವರು ಪ್ರೀತಿ ಸ್ವರೂಪಿ. ದೇವರು ನಮ್ಮೆಲ್ಲರನ್ನು ಪ್ರೀತಿಸ್ತಾರೆ. ಅವರ ಪ್ರೀತಿ ಶಾಶ್ವತ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ, ಆತನ ಪ್ರೀತಿ ಶಾಶ್ವತ, ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ದೇವರು, ಒಳ್ಳೆಯವನಾದ ದೇವರು. ಆ ಒಳ್ಳೆಯವರಾದ ದೇವರ ಮುಂದೆ ನಾವಿದ್ದೇವೆ. ಆ ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ, ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ನಾವೇನು ತಪ್ಪು ಮಾಡಿದರೂ ನಮ್ಮ ಮುಂದೆ ಬಂದವರು ನಿಲ್ಲುತ್ತಾರೆ. ನಾನು ಅವರ ಬಳಿ ಹೋಗುವವರೆಗೂ ಅವರು ನಮ್ಮ ಮುಂದೆ ನಿಂತುಕೊಂಡಿರುತ್ತಾರೆ. ನನ್ನ ಮಗ ಹಿಂತಿರುಗುತ್ತಾನೆ, ನನ್ನ ಮಗ ನನ್ನ ಬಳಿಗೆ ಬರುತ್ತಾನೆ, ನನ್ನ ಮಗಳು ನನ್ನ ಬಳಿಗೆ ಬರುತ್ತಾನೆ ಎಂಬುದಾಗಿ ದೇವರು ನಮ್ಮ ಮುಂದೆ ನಿಂತಿರುತ್ತಾರೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಕಂಡುಕೊಳ್ಳಬೇಕು. ಮನುಷ್ಯನನ್ನು ಕಂಡುಕೊಂಡು ಏನೂ ಪ್ರಯೋಜನವಿಲ್ಲ. ಮನುಷ್ಯನ ಹಿಂದೆ ಓಡಿ ಏನೂ ಪ್ರಯೋಜನ. ಯಾವ ಮನುಷ್ಯನ ಹಿಂದೆ ಓಡಿದರೆ ರಕ್ಷಣೆ ಸಿಕ್ಕುವುದಿಲ್ಲ. ಯಾವ ಮನುಷ್ಯನ ಹಿಂದೆ ಓಡಿದ್ರು, ನನ್ನ ಹಿಂದೆ ಬಂದ್ರು, ಯಾರ ಹಿಂದೆ ಹೋದ್ರೂ ರಕ್ಷಣೆ ಸಿಕ್ಕುವುದಿಲ್ಲ. ದೇವರ ಹಿಂದೆ ಹೋಗಬೇಕು, ದೇವರ ವಾಕ್ಯದ ಹಿಂದೆ ಹೋಗಬೇಕು. ಆಗ ಮಾತ್ರ ರಕ್ಷಣೆ. ಮನುಷ್ಯನ ಹಿಂದೆ ಹೋಗುವುದರಿಂದ ಅಲ್ಲ. ಮನುಷ್ಯನು ತೃಣಕ್ಕೆ ಸಮಾನನು. ಹೌದು, ದೇವರ ಹಿಂದೆ ನಾವು ಹೋಗಬೇಕು. ದೇವರ ವಾಕ್ಯದ ಹಿಂದೆ ನಾವು ಹೋಗಬೇಕು. ದೇವರಿಗೆ ಪ್ರೀತಿ ಪಾತ್ರರಾಗಿ ನಾವು ಜೀವಿಸಬೇಕು. ಪರಿಶುದ್ಧವಾದ ಜೀವನದಲ್ಲಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. ಪ್ರಿಯರೇ, ಒಂದು ನಿಮಿಷ ಪ್ರಾರ್ಥಿಸುವ. ತಂದೆಯೇ, ಸ್ತೋತ್ರ ರಾಜ, ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ. ಮನುಷ್ಯ ಜೀವಿತದ ಅರಿವು ನಮಗುಂಟಾಗಿ ನಾವು ಪಶ್ಚಾತ್ತಾಪ ಪಡುತ್ತಾ ಪಾಪಕ್ಕೆ ವಿಮುಖರಾಗಿ ನಿಮಗೆ ಅಭಿಮುಖರಾಗಿ ಬಾಳುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇವೆ. ಅಪ್ಪ, ಕರುಣೆ ತೋರಿ, ದಯೆ ತೋರಿ ಎಂದು ಹೇಳುವಾಗ ಈ ಲೋಕದಲ್ಲಿ ಶುಶ್ರೂಷೆ ಮಾಡುವಂಥ ಎಲ್ಲ ಶುಶ್ರೂಷಕರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಶುಭ ಸಂದೇಶ ಸಾರುವಂಥ ಎಲ್ಲರೂ ಸ್ವಾಮಿ ನಿಮ್ಮ ಆತ್ಮೀಯವಾದ ಕೃಪಾ ವರಪ್ರಸಾದಗಳಿಂದ ತುಂಬಿ ಶುಭ ಸಂದೇಶವನ್ನು ಸಾರುವಂತೆ, ಪ್ರತಿಯೊಬ್ಬರೂ ಸಹ ಪಾಪವನ್ನು ಬಿಟ್ಟು ಬಿಡಲು ಪ್ರೇರೇಪಿಸುವಂತೆ, ಕೇವಲ ಅದ್ಭುತ ಕಾರ್ಯಗಳ ಹಿಂದೆ ಮಾತ್ರ ಪ್ರಕಟಿಸದೆ ನಿಮ್ಮ ಪ್ರೀತಿಯನ್ನು ಹಾಗೂ ನಿಮ್ಮ ಶಕ್ತಿಯನ್ನು ಹಾಗೂ ನಿಮ್ಮ ದಂಡನೆಯನ್ನು, ನಿಮ್ಮ ರಕ್ಷಣೆಯನ್ನು ಪ್ರಕಟಿಸುವಂತೆ ಮಾಡಿರಿ ಸ್ವಾಮಿ. ಪ್ರತಿಯೊಬ್ಬರು ನಿಮ್ಮನ್ನು ಕಂಡುಕೊಳ್ಳುವಂತಹ ಸೌಭಾಗ್ಯವನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಪ್ರಾರ್ಥಿಸುವ. ದೇವರ ವಾಕ್ಯಕ್ಕೆ ನಾವು ಶರಣಾಗುವ, ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುವ, ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ಪರಿವರ್ತಿಸಿಕೊಳ್ಳುವ, ನಾವು ಮಾಡುವ ಎಲ್ಲ ತಪ್ಪುಗಳನ್ನು ಮನವರಿಕೆ ಮಾಡಿಕೊಳ್ಳುವ. ದೇವರು ನಮ್ಮನ್ನು ಆಶೀರ್ವದಿಸುವರು. ಮೇ ಗಾಡ್ ಬ್ಲೆಸ್ ಯು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Thank you so much. Praise the Lord.